ಎಲ್ಲರಿಗೂ ವಂದನೆಗಳು. ವಂದನೆಗಳು ಸರ್. ಎಲ್ಲರೂ ತಲೆ ಬಾಗ್ಸಿರಿಮ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಸರ್ವಶಕ್ತನಾದಂಥ ತಂದೆಯ ದೇವರೇ, ವಂದನೆಗಳು, ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ತಂದೆ, ರಾತ್ರಿ ಎಲ್ಲ ಒಳ್ಳೆ ನಿದ್ರೆಯನ್ನು ಕೊಟ್ಟಿದ್ದೀರಾ. ಈ ಬೆಳಗಿನ ಜಾವದಲ್ಲಿ ತಂದೆ ನಿಮ್ಮ ಪಾದ ಸನ್ನಿಧಿಯಲ್ಲಿ ತಲೆ ಬಾಗಿಸುವಂತೆ, ಅದೇ ರೀತಿಯಲ್ಲಿ ನಿಮ್ಮೊಟ್ಟಿಗೆ ಮಾತನಾಡುವಂತೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ತಂದೆಯ ದೇವರೇ, ಗೂಗಲ್ ಮೀಟ್ ಮೂಲಕ ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಸಭೆಯಾಗಿ ಪ್ರತಿನಿತ್ಯ ಹೀಗೆ ಕೂಡ್ತಾ ಇದ್ದಾರೆ. ತಂದೆಯ ದೇವರೇ, ನಿಮ್ಮ ಮಕ್ಕಳನ್ನು ವಾಕ್ಯದ ಮೂಲಕ ಪ್ರತಿನಿತ್ಯ ಬಲಪಡಿಸ್ತಾ ಇದ್ದೀರಾ. ಎಲ್ಲರಿಗೂ ಬೇಕಾದಂತಹ ಜ್ಞಾನವನ್ನು ಕಲ್ಪಿಸಿಕೊಡ್ತಾ ಇದ್ದೀರಾ ತಂದೆ. ಅದಕ್ಕೆ ಸ್ತೋತ್ರಗಳು ತಂದೆ. ತಂದೆ, ಈ ದಿನ ಮಾತನಾಡ್ತಾ ಇದ್ದೀವಿ ಅಂದ್ರು, ನಿಮ್ಮ ವಾಕ್ಯಗಳನ್ನ ಕೇಳ್ತಾ ಇದ್ದೀವಿ ಅಂದ್ರು, ಅದು ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ ತಂದೆ. ಹೌದು ತಂದೆ, ಎಷ್ಟೋ ಜನ ಈ ಸಮಾಜದಲ್ಲಿ ನೋಡುವಾಗ ಎಲ್ಲೋ ಒಂದು ಕಡೆ ಅಪಘಾತಗಳ ಮೂಲಕ ಯಾವುದೋ ಒಂದು ರೀತಿಯಲ್ಲಿ ಮರಣವನ್ನು ಹೊಂದುತ್ತಾ ಇದ್ದಾರೆ. ತಂದೆ, ನಮ್ಮನ್ನಾದರೂ ಸಜೀವವಾಗಿ ನಿಲ್ಲಿಸಿದ್ದೀರಾ. ನಿಮ್ಮ ವಾಕ್ಯಗಳನ್ನು, ನಿಮ್ಮ ಜ್ಞಾನವನ್ನು ತಂದೆಯ ದೇವರೇ ಕೇಳುವಂತೆ, ತಿಳ್ಕೊಳ್ಳುವಂತೆ, ಅನುಭವಿಸುವಂತೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಈ ಜ್ಞಾನವನ್ನು ಕಲಿತುಕೊಂಡು ತಂದೆ ನಿಮಗೋಸ್ಕರ ಜೀವಿಸುವಂತೆ, ನಿಮ್ಮ ಸೇವೆಯಲ್ಲಿ, ನಿಮ್ಮ ಕೆಲಸದಲ್ಲಿ ನಿರಂತರ ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಈ ಬೆಳಗಿನ ಜಾವದಲ್ಲಿ ಹಾಡಿನ ಮೂಲಕ, ಪ್ರಾರ್ಥನೆ ಮೂಲಕ ದೇವರನ್ನ ಘನಪಡಿಸುವಂಥದ್ದು ನಡೆದಿದೆ. ಅದೇ ರೀತಿಯಲ್ಲಿ ಈಗ ದೇವರ ವಾಕ್ಯಗಳನ್ನ ನಾವು ಕೇಳೋಣ. ಅಂಶದ ಹೆಸರು ದೇವರಿಗೆ ಕೋಪ ಬಂದಾಗ, ದೇವರಿಗೆ ಕೋಪ ಬಂದಾಗ ಪ್ರಕೃತಿ ಮೂಲಕ ಅಪಘಾತಗಳು ನಡೆಯುತ್ತಾ, ದೇವರಿಗೆ ಕೋಪ ಬಂದಾಗ ಪ್ರಕೃತಿಯ ಮೂಲಕ ಅಪಘಾತಗಳು ನಡೆಯುತ್ತಾ. ಪ್ರಿಯರದ ದೇವರ ಮಕ್ಕಳಿರ, ಗಮನಿಸಬೇಕು, ದೇವರಲ್ಲಿ ಪ್ರೀತಿ ಇರುತ್ತೆ, ದೇವರಲ್ಲಿ ಕೋಪನೂ ಇರುತ್ತೆ. ದೇವರ ಪ್ರೀತಿಯನ್ನು ಕುರಿತು ತಿಳ್ಕೊಳ್ಬೇಕಾದ್ರೆ ಈ ಪ್ರಕೃತಿಯನ್ನ ನೋಡಿದಾಗ ದೇವರ ಪ್ರೀತಿ ಗೊತ್ತಾಗುತ್ತೆ. ಯೇಸು ಕ್ರಿಸ್ತರ ಜೀವಿತ ಇತಿಹಾಸವನ್ನ ಪರಿಶೋಧನೆ ಮಾಡುವಾಗ ದೇವರ ಪ್ರೀತಿ, ದೇವರ ಕೃಪೆ ಎಂಥದ್ದು ಗೊತ್ತಾಗುತ್ತೆ. ಹೇಗಿರುತ್ತೆ, ದೇವರ ಪ್ರೀತಿ ಹೇಗಿರುತ್ತೆ, ದೇವರ ಕೃಪೆ ಹೇಗೆ ಇರುತ್ತೆ ಎಂಬ ಸಂಗತಿಯನ್ನು ತಿಳ್ಕೊಳ್ಬೇಕಾದ್ರೆ, ಪ್ರಿಯರಾದ ದೇವರ ಮಕ್ಕಳಿರ, ಈ ಪ್ರಕೃತಿಯನ್ನು ಹಾಗೂ ಯೇಸು ಕ್ರಿಸ್ತರನ್ನು ನೋಡಿದಾಗ ಗೊತ್ತಾಗುತ್ತೆ. ನೋಡಿ ಪರಿಶೋಧನೆ ಮಾಡಬೇಕು. ಅಂದರೆ ಪ್ರಕೃತಿಯನ್ನಾಗಿರ್ಬೋದು,
ಎರಡನೇದಾಗಿ ಯೇಸು ಕ್ರಿಸ್ತರನ್ನು ಆಗಿರ್ಬೋದು ನೋಡ್ಬೇಕು. ಎರಡನೇದಾಗಿ ಪರಿಶೋಧನೆ ಮಾಡಿ ತಿಳ್ಕೊಳ್ಬೇಕು. ಪರಿಶೋಧನೆ ಇಲ್ಲದೆ ಹೋದ್ರೆ ಏನು ಅರ್ಥ ಆಗಲ್ಲ. ಈ ಪ್ರಕೃತಿಯಲ್ಲಿ ದೇವರ ಗುಣಗಳು ಕಾಣುತ್ತೆ. ದೇವರ ಪ್ರೀತಿ ಕಾಣುತ್ತೆ. ದೇವರ ಕಷ್ಟ ಕಾಣುತ್ತೆ. ಕೆಲಸ ಅಂದ್ರೆ ಟೋಟಲ್ ಈ ಜಗತ್ತಿನಲ್ಲಿ ಪ್ರತಿಯೊಂದು. ಮನುಷ್ಯನದು ಏನೂ ಇಲ್ಲ. ಮನುಷ್ಯನು ಮಾಡಿದ್ದು ಏನೂ ಇಲ್ಲ. ಈ ಭೂಮಿಯ ಮೇಲೆ ಮನುಷ್ಯರು, ಮಾನವರು ಕೊಚ್ಚಿಕೊಳ್ತಾ ಇರ್ತಾರೆ. ಗರ್ವದಿಂದ ಜೀವಿಸ್ತಾ ಇರ್ತಾರೆ. ಅಹಂಕಾರದಿಂದ. ಮನುಷ್ಯನಿಗೆ ಗರ್ವ ಯಾಕೆ? ಅಹಂಕಾರ ಯಾಕೆ ಬಂದಿದೆ? ಮನುಷ್ಯನಿಗೆ ಇಷ್ಟೊಂದು ಏನ್ರಿ ಒಂದು ರೀತಿಯಲ್ಲಿ ಸೊಕ್ಕು ಅಂತಾರೆ. ಯಾಕೆ? ಅಂದ್ರೆ ಮನುಷ್ಯನಲ್ಲಿ ಆಸ್ತಿ, ಅಂತಸ್ತು, ಎರಡನೇದಾಗಿ ಅಂದವಾಗಿರುವಂಥದ್ದು. ನಾನೇನ್ ಅಂದ್ಕೊಂಡ್ರೆ ನಾನು ಸಾಧನೆ ಮಾಡಬಲ್ಲೆ ಎಂಬ ಒಂದು ಗರ್ವ ಮನುಷ್ಯನಲ್ಲಿ ಕಣ ಕಣಗಳಲ್ಲಿ ತುಂಬಿರುತ್ತೆ. ಆಸ್ತಿಯನ್ನು, ಅಂತಸ್ತನ್ನು, ಅಂದವನ್ನು, ಬಲವನ್ನು ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ ಈ ಜನವರಿ ತಿಂಗಳಲ್ಲಿ 7ನೇ ತಾರೀಖರಂದು ಅಮೆರಿಕ ದೇಶದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ. ಯಾವ ಪ್ರಾಂತದಲ್ಲಿ ಹಾಲಿವುಡ್ಡು ಸಿನಿಮಾ ನಿರ್ಮಾಪಕರು, ಹೀರೋಗಳು ಹಾಗೂ ದೊಡ್ಡ ದೊಡ್ಡ ಆಕ್ಟರ್‌ಗಳು ಆ ಪ್ರಾಂತದಲ್ಲಿ ಹೆಚ್ಚಾಗಿ ಅವರೇ ಇರ್ತಾರಂತೆ. ಎರಡನೇದಾಗಿ ಉನ್ನತವಾದಂಥ ಭವನಗಳು, ಕಟ್ಟಡಗಳು. ಕ್ಯಾಲಿಫೋರ್ನಿಯಾದಲ್ಲಿ ಇರುವಂಥ ಒಂದು ಭವನಗಳನ್ನ, ಕಟ್ಟಡಗಳನ್ನ ನೋಡಿದ್ರೆ ಆಶ್ಚರ್ಯ. ಎಷ್ಟೋ ಬೆಲೆ ಬಾಳುವಂತ ಕಟ್ಟಡಗಳು. ಬೆಲೆ ಬಾಳುವಂತಹ ಕಟ್ಟಡಗಳು. ಅದ್ಭುತ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಸಿನಿಮಾ ಆಕ್ಟರ್‌ಗಳಂದಾಗ ಸಿನಿಮಾ ಆಕ್ಟರ್‌ಗಳು ಎರಡನೇದಾಗಿ ಅದರಲ್ಲಿ ಕೆಲಸ ಮಾಡುವವರು, ಅವರ ಭವನಗಳಾಗಿರ್ಬೋದು, ಅವರ ಒಂದು ನಡವಳಿಕೆಗಳಾಗಿರ್ಬೋದು ಹೇಗಿರುತ್ತೆ? ಎಲ್ಲ ಅದ್ಭುತವಾಗಿನೇ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಅದು ಅಮೆರಿಕದಲ್ಲಿ ಅಂತಂದ್ರೆ ಇನ್ನೂ ಅದ್ಭುತವಾಗಿ ಕಾಣುತ್ತೆ ಅವ್ರದ್ದು. ಅಂತ ಪ್ರಾಂತದಲ್ಲಿ ಬೆಂಕಿ ಹಚ್ಚಿದೀಯಾ? ಅಂತ ಒಂದು ಜನರ ಮಧ್ಯದಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆಯಾ? ಸುಮಾರು 10,000 ಮನೆಗಳು ಬೂದಿಯಾಗಿದೆ. ಲಕ್ಷಾನ್‌ಗಟ್ಲೆ ಜನರು ಅಲ್ಲಿಂದ ಮನೆ ಖಾಲಿಗಳು ಮಾಡಿಕೊಂಡು ಹೊರಟೋಗಿದ್ದಾರೆ. ಆದ್ರೆ ಈ ಒಂದು ಅಪಘಾತದಿಂದ ಸುಮಾರು ಎಷ್ಟೋ ಹಣ ಏನು ನಾಶವಾಗಿದೆ. ಎಷ್ಟು ಹಣ ಇವತ್ತಿಗೆ ಲೆಕ್ಕ ಮಾಡಿ ಹೇಳಿದ್ದಾರೆ. ಸುಮಾರು ಒಂದು 15,00,00,000,00,000 ಬೆಲೆ ಬಾಳುವಂತ ವಸ್ತುಗಳು ನಾಶವಾಗಿದೆಯಂತೆ. ಅನೇಕರು ಮರಣ ಹೊಂದಿದ್ದಾರೆ. ಯಾಕೆ? ಅವರಲ್ಲಿ ಹಣ ಇದೆಯಲ್ಲ. ಅವರು ಬುದ್ಧಿವಂತರಲ್ವಾ? ಅವರು ವಿದ್ಯಾವಂತರಲ್ವಾ?
ಅವರು ಈ ಪ್ರಪಂಚ ದೇಶದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರಲ್ವಾ? ಸಿನಿಮಾ ಆಕ್ಟರ್‌ಗಳು ಅವರಲ್ಲಿರುವಂತ ಬುದ್ಧಿ ಕಾಪಾಡಿಲ್ವಾ? ಅವರಲ್ಲಿ ಇರುವಂತ ಅಧಿಕಾರ, ಅವರಲ್ಲಿ ಇರುವಂತ ಅಂದವು, ಅಂತಸ್ತು, ಆಸ್ತಿ ಇದ್ಯಾವುದು ಕೂಡ ಕಾಪಾಡಿಲ್ವಾ? ಇದ್ಯಾವುದು ಕೂಡ ಕಾಪಾಡಲ್ಲ. ಈ ಪ್ರಕೃತಿ ನೋಡುವಾಗ ದೇವರ ಪ್ರೀತಿ ಗೊತ್ತಾಗುತ್ತೆ. ಇದೇ ಪ್ರಕೃತಿಯಲ್ಲಿ ದೇವರ ಕೋಪನೂ ಗೊತ್ತಾಗುತ್ತೆ. ದೇವರ ಕೋಪ. ತುಂಬಾ ಜನ ಅಜ್ಞಾನಿಗಳು ಮಾತನಾಡ್ತಾ ಇರ್ತಾರೆ. ಪ್ರಕೃತಿಗೆ ಕೋಪ ಬಂದಿದೆ ಅಂತಾರೆ. ಪ್ರಕೃತಿ ಕಣ್ಣು ಕೆಂಪು ಮಾಡಿದೆ ಅಂತ ಹೇಳ್ತಾರೆ. ಏನೋ ದೊಡ್ಡದಾಗಿ ತಿಳಿದವನ ಹಾಗೆ ಮಾತನಾಡ್ತಾ ಇರ್ತಾನೆ. ಇವನು ಕೂಡ ಯೂಟ್ಯೂಬ್‌ನಲ್ಲಿ ಏನೋ ಜನರನ್ನ ಬೆಳೆಸ್ಕೊಳ್ಳೋದಕ್ಕೆ, ತಾನೇನೋ ದೊಡ್ಡ ವಿದ್ಯಾವಂತನು, ಬುದ್ಧಿವಂತನಂತ ಹೇಳಿಕೊಳ್ಳೋದಕ್ಕೆ ಏನೇನೋ ಮಾತಾಡ್ತಾ ಇರ್ತಾರೆ. ಹುಚ್ಚುಚ್ಚಾಗಿ. ದೇವರಿಗೆ ವಿಧೇಯನಾಗದೆ, ದೇವರ ವಾಕ್ಯಕ್ಕೆ ವಿಧೇಯನಾಗದೆ, ಈ ಲೋಕದಲ್ಲಿ ಏನೋ ಸಂಪಾದನೆ ಮಾಡ್ಕೊಳ್ಬೇಕು, ಯಾರಿಂದೋ ಹೆಸರನ್ನ ಪಡ್ಕೊಳ್ಬೇಕು ಎಂಬ ಆಲೋಚನೆಯಿಂದ ಕೆಲಸ ಮಾಡಿದರೆ ಅದು ನಟನೆ. ಮನುಷ್ಯರು ದೇವರಿಗೆ ವಿಧೇಯರಾಗಬೇಕು. ದೇವರ ಮಾತನ್ನ ಕೇಳಬೇಕು. ದೇವರ ಮಾತನ್ನ ಕೇಳದೆ ದೇವರಿಗೆ ವಿಧೇಯರಾಗದೆ ಹೋದ್ರೆ, ಚಿಕ್ಕವರನ್ನ ದೊಡ್ಡವರನ್ನ ಅಂತ ಹೇಳಿ ದೇವ್ರು ನೋಡಲ್ಲ. ದೇವ್ರು ಮೊದಲನೇದಾಗಿ ಎಚ್ಚರಿಕೆಗಳನ್ನ ಕೊಡ್ತಾರೆ. ಅಮೆರಿಕ ಅಂದ್ರೆ ಕ್ರೈಸ್ತರ ದೇಶ ಅಂತ ಹೇಳ್ಕೊಳ್ತಾರೆ. ಹೊರ ದೇಶಗಳು ಅಮೆರಿಕ ಇನ್ನು ಬೇರೆ ಬೇರೆ ದೇಶಗಳು ನೋಡುವಾಗ ಕ್ರೈಸ್ತರ ದೇಶಗಳು ಅಂತ. ಕ್ರೈಸ್ತರ ದೇಶಗಳು ಸುಟ್ಟೋಗ್ತಾ ಇದೆಯಾ? ಒಂದು ಕಡೆನೂ ಭಯಂಕರ ರೀತಿಯಲ್ಲಿ ಬೆಂಕಿ ಹತ್ತಿಕೊಂಡಿದೆ. ಬೆಂಕಿ ಹತ್ತಿಕೊಂಡಾಗ ಹರಡಬೇಕಾದ್ರೆ ವಿಪರೀತವಾದಂತ ಗಾಳಿ. ಗಾಳಿ ಬಂದಾಗ ಏನ್ರಿ ಆ ಬೆಂಕಿ ತಣ್ಣಗಾಗ್ತಾ ಇಲ್ಲ. ಎರಡನೇದಾಗಿ ಗಾಳಿ ಬಂದ್ರೆ ಇನ್ನು ಆ ಆ ಗಾಳಿಯಿಂದ ಬೆಂಕಿ ಇನ್ನು ಹೋಗ್ತಾ ಇದೆ ಮುಂದಕ್ಕೆ. ಹತ್ತಿಕೊಂಡು ಹತ್ತಿಕೊಂಡು ಹೋಗ್ತಾ ಇದೆ, ಉರಿತಾ ಇದೆ. ಅನೇಕ ಪ್ರಾಂತಗಳು ಸುಟ್ಟೋಗಿವೆ, ಬೂದಿಯಾಗಿದೆ. ಮತ್ತೆ ಇವರೆಲ್ಲರೂ ಇದ್ದಾರೆ, ತಡೆಯೋದಕ್ಕಾಗಿಲ್ವಾ? ಆಗ್ತಾ ಇಲ್ವಾ ಅಂದ್ರೆ, ದೇವರ ಉಗ್ರತೆಯನ್ನ ಯಾರು ತಡೆಯೋದಕ್ಕಾಗುತ್ತೆ? ದೇವರ ಉಗ್ರತೆಯನ್ನ ಯಾರು ತಡೆಯೋಕ್ಕಾಗುತ್ತೆ? ಕೆಲವರಂತಾರೆ, ದೇವರ ಉಗ್ರತೆ ಅಲ್ಲ ಇದು ಪ್ರಕೃತಿ ಉಗ್ರತೆ ಅಂತಾರೆ. ಪ್ರಕೃತಿ ಹಿಂದೆ ದೇವರ ಹಸ್ತ ಇದೆ ಎನ್ನುವಂಥದ್ದು ಯಾರಿಗೆ ಗೊತ್ತಾಗುತ್ತೆ? ಭಕ್ತರಿಗೆ ಗೊತ್ತಾಗುತ್ತೆ ಅಷ್ಟೇ. ನಿಜವಾದ ಭಕ್ತರಿರ್ತಾರಲ್ಲ, ಭಕ್ತರಿಗೆ ಗೊತ್ತು. ಪ್ರಿಯರಾದ ದೇವರ ಮಕ್ಕಳಿರ, ಇದು ಮಾತ್ರವಲ್ಲ, ಇನ್ನು ಕೆಲವು ಪ್ರಾಂತದಲ್ಲಿ ವಿಪರೀತವಾದಂತ ಏನ್ರಿ ಮಂಚುಗಡ್ಡೆ. ಮಂಜು ಅಂದ್ರೆ ಐಸ್‌ಗಡ್ಡೆ ಇರುತ್ತೆ ನೋಡಿ. ಇದು ಏನಾಗ್ತಾ ಇದೆ ಅಂತ ನೋಡುವಾಗ ಕೆಲವು ಪ್ರಾಂತಗಳಲ್ಲಿ ಸುರಿತಾ ಇದೆ. ಹೊರಗಡೆ ಹೋಗೋದಕ್ಕಾಗ್ತಾ ಇಲ್ಲ. ಒಂದು ಪ್ರಾಂತದಲ್ಲಿ ನೋಡುವಾಗ ವಿಪರೀತವಾದಂತ ಬೆಂಕಿ, ಗಾಳಿ ಹತ್ತಿಕೊಂಡು ಉರಿತಾ ಇದೆ. ಬೆಂಕಿ, ಅದ್ರ ಜೊತೆಗೆ ಗಾಳಿ. ಬೆಂಕಿ ಹತ್ತಿದಾಗ, ಗಾಳಿ ಇದ್ದಾಗ ಹತ್ತಿಕೊಂಡು ಹೋಗುತ್ತೆ ಅದು. ಸುಟ್ಟೋಗುತ್ತೆ. ಅನೇಕ ಪ್ರಯತ್ನ ಮಾಡ್ತಾ ಇದ್ದಾರೆ ಇವ್ರು. ಪ್ರಯತ್ನ ಮಾಡ್ತಾ ಇದ್ದಾರೆ. ಹೋಗ್ಲಿ ಪ್ರಯತ್ನ ಮೊಟ್ಟಮೊದಲು ಎಲ್ಲಿ ಯಾವ ತರ ತೊಂದರೆ ಆಗಿದೆಯೋ ಅವರೆಲ್ಲರೂ ನಿಜವಾಗ್ಲೂ ದೇವರತ್ರ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿದರೆ ದೇವರು ಖಂಡಿತವಾಗಿ ಕಾಪಾಡ್ತಾರೆ.
ದೇವರೇ ನಾವು ತಪ್ಪು ಮಾಡಲ್ಲ, ನಮ್ಮನ್ನ ಕನಿಕರಿಸು ದೇವ್ರೇ ಅಂತೇಳಿ ಮೊರೆ ಇಟ್ರೆ. ಆದ್ರೆ ದೇವ್ರ ಮೇಲೆ ನಂಬಿಕೆನೇ ಇಲ್ವಲ್ಲ. ಮೊಟ್ಟಮೊದಲು ದೇವ್ರ ಮೇಲೆ ನಂಬಿಕೆ ಇಲ್ಲ. ಅಪಘಾತಗಳು ನಡೆಯುವಂತ ಸಮಯದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಯಾವಾಗಲೂ ದೇವರ ಧ್ಯಾನದಲ್ಲಿರ್ಬೇಕು ಮನುಷ್ಯ. ದೇವರೇ ಒಳ್ಳೆ ಊಟವನ್ನ ಕೊಟ್ಟಿದ್ದೀರಾ ನಿಮ್ಗೆ ಕೃತಜ್ಞತೆಗಳು. ದೇವರೇ ಒಳ್ಳೆ ಆಹಾರವನ್ನು ಕೊಟ್ಟಿದ್ದೀರಾ, ಒಳ್ಳೆ ಜೀವಿತವನ್ನು ಕೊಟ್ಟಿದ್ದೀರಾ, ಒಳ್ಳೆ ಪ್ರಕೃತಿಯನ್ನ ಕೊಟ್ಟಿದ್ದೀರಾ, ಒಳ್ಳೆ ಆಹಾರವನ್ನ ಕೊಟ್ಟಿದ್ದೀರಾ, ಒಳ್ಳೆ ರೀತಿಯಲ್ಲಿ ನಮ್ಗೆ ಏನ್ ಬೇಕೋ ಎಲ್ಲ ಕೊಟ್ಟಿದ್ದೀರಾ ತಂದಂತೇಳಿ ಕೆಲಸ ಮಾಡುವಾಗ, ನಡೆಯುವಾಗ, ಕೂತ್ಕೊಳ್ಳುವಾಗ, ಊಟ ಮಾಡುವಾಗ, ಸಂಸಾರ ಮಾಡುವಾಗ, ಪ್ರತಿಯೊಂದು ವಿಷಯದಲ್ಲಿ ನೀನ್ ದೇವರನ್ನ ಕೊಂಡಾಡಬೇಕು. ತಿನ್ನುವಾಗ ನೀನು ಯಾರನ್ನ ಕೊಂಡಾಡ್ತಾ ಇದೀಯಾ? ಮಲಗುವಾಗ, ಏಳುವಾಗ ಯಾರ ಧ್ಯಾನದಲ್ಲಿ ನೀನಿದ್ದೀಯಾ? ಅಂತ ನೋಡುವಾಗ ಲೋಕದ ಧ್ಯಾನ, ಲೋಕದ ಕೋರಿಕೆಗಳ ಧ್ಯಾನ, ಯಾವ ರೀತಿ ಸುಖ, ಯಾವ ರೀತಿ ಸಂತೋಷವಾಗಿ ಜೀವಿಸ್ಬೇಕು, ಹೇಗೆ ನಾನು ಆನಂದವಾಗಿ ಜೀವಿಸ್ಬೇಕು ಎಂಬುವಂತ ಪ್ರಯಾಸ, ಸಂತೋಷ ಪಡ್ಬೇಕು, ಖುಷಿ ಪಡ್ಬೇಕು, ಎಂಜಾಯ್ ಮಾಡ್ಬೇಕು. ಹಣ ಇದೆ, ಆಸ್ತಿ ಇದೆ, ಯವ್ವನ ಕಾಲ ಇದೆ, ಬಲ ಇದೆ. ನಿನ್ನ ಯವ್ವನ ಕಾಲ, ನಿನ್ನ ಆರೋಗ್ಯ, ನಿನ್ನ ಹಣ, ನಿನ್ನ ಅಧಿಕಾರ ಎಲ್ಲಿಗೋಗುತ್ತೆ? ಏನಾಯ್ತು? ಏನಾಗ್ತಾ ಇದೆ? ಇದು ಪ್ರಪಂಚ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ನೋಡಿ ಬುದ್ಧಿ ಕಲಿಯುವಂತ ದಿನಗಳಿವೆಲ್ಲ. ಒಂದು ದೇಶದಲ್ಲಿ ಇಂಥ ಅಪಘಾತ ನಡೀತಾ ಇದೆ ಅಂದ್ರೆ, ಇಂಥ ಅನಾಹುತ ನಡೀತಾ ಇದೆ ಅಂದ್ರೆ, ಇನ್ನೊಬ್ರು ನೋಡಿ ಬುದ್ಧಿ ಕಲಿಬೇಕು. ಇನ್ನೊಬ್ರು ನೋಡಿ ಬುದ್ಧಿಯನ್ನ ಕಲಿಬೇಕು. ದೇವರ ಬಳಿಗೆ ಬರಬೇಕು, ದೇವರಿಗೆ ಹತ್ತಿರ ಆಗ್ಬೇಕು. ಪ್ರಿಯರ ದೇವರ ಮಕ್ಕಳಿರ, ದೇವರಿಗೆ ಹತ್ತಿರ ಆಗೋರು ಯಾರಿದ್ದಾರೆ? ದೇವರು ಪ್ರತಿ ಸಾರಿ ಬುದ್ಧಿ ಕಲಿಸ್ತಾ ಇರ್ತಾನೆ. ಪ್ರಕೃತಿಯ ಮೂಲಕ ಬುದ್ಧಿಯನ್ನ ಕಲಿಸುವಂಥದ್ದು. 2020ರಲ್ಲಿ ಕೊರೋನಾ ಬಂದಾಗ ಟೋಟಲ್ ಪ್ರಪಂಚವನ್ನ ನಡಗಿಸಿದೆ. ಟೋಟಲ್ ವಿಶ್ವವನ್ನು, ಟೋಟಲ್ ಪ್ರಪಂಚದಲ್ಲಿದ್ದಂಥ ವಿಜ್ಞಾನಿಗಳನ್ನು, ಪಂಡಿತರನ್ನು, ಮೇಧಾವಿಗಳನ್ನು ನಡುಗು ಹುಟ್ಟುವಂತೆ ಮಾಡಿದೆ. ಶಾಂತವಾಗಿದೆ ಆಮೇಲೆ. ಆದರೂ ಏನಾದರೂ ಪ್ರಪಂಚಕ್ಕೆ ಏನಾದರೂ ಬುದ್ಧಿ ಜ್ಞಾನ ಬಂದಿದೆಯಾ ಅಂತ ನೋಡುವಾಗ, ಇಲ್ಲ ರೀ, ಬುದ್ಧಿ ಜ್ಞಾನ ಬಂದಿಲ್ಲ ರೀ. ಹೋಗ್ಲಿ, ನಮ್ಮ ಕ್ರೈಸ್ತರಿಗೆ ಏನಾದರೂ ಮನವರಿಕೆ ಆಗ್ತಾ ಇದೆ ಅಂತ ನೋಡುವಾಗ, ಇವ್ರಿಗೇನು ಹುಚ್ಚಿದೆ ಅಂದ್ರೆ ಆಶೀರ್ವಾದದ ಹುಚ್ಚಿದೆ. ಆಶೀರ್ವಾದ, 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 ಆಶೀರ್ವಾದ. ಎಲ್ಲಿಗೆ ಹೋಗ್ತಾ ಇದೆ ಈ ಸಮಾಜ? ಏನಾಗ್ತಾ ಇದೆ ಈ ಸಮಾಜ? ಅದಕ್ಕೆ ಕ್ರಿಸ್ತ ಪೂರ್ವದಲ್ಲಿ ಇಸ್ರಾಯೇಲ್ರಿದ್ದಾರೆ ನೋಡಿ. ಇಸ್ರಾಯೇಲ್ಯರನ್ನು ಕಾಪಾಡೋದಿಕ್ಕೆ ದೇವರು ಮೋಶೆಯನ್ನ ಕಳುಹಿಸಿಕೊಟ್ರು. ಐಗುಪ್ತ ದೇಶದಿಂದ ಆಲೂಜೇನು ಹರಿಯುವಂತ ದೇಶಕ್ಕೆ ಸೇರಿಸೋದಕ್ಕೆ ಮೋಶೆಯನ್ನ ನಡೆಸಿದಾಗ, ಐಗುಪ್ತ ದೇಶದಲ್ಲಿ ಅನೇಕ ಅದ್ಭುತಗಳನ್ನ ನೋಡ್ತಾರೆ. ಯಾರು? ಇಸ್ರಾಯೇಲ್ಯರು. ದೇವರ ಅದ್ಭುತಗಳು. ದೇವರ ಮೂಲಕ ನಡೆಯುವಂತಹ ಅದ್ಭುತಗಳು. ಒಬ್ಬ ನಿಜವಾದ ಭಕ್ತನು ಈ ಪ್ರಕೃತಿಯಲ್ಲಿ ನಡೆಯುವಂತ ಕೆಲಸಗಳನ್ನ ನೋಡಿ ದೇವರನ್ನ ಕೊಂಡಾಡ್ತಾನೆ. ನಿಜವಾದ ಭಕ್ತನು. ನಿಜವಾದ ಭಕ್ತನಿಗೆ ಪ್ರತ್ಯೇಕವಾಗಿ ಇನ್ನೊಂದು ಅದ್ಭುತ ಬೇಕಾಗಿಲ್ಲ. ಸೂರ್ಯನು ಉರಿಯುವಂಥದ್ದೇ ದೊಡ್ಡ ಅದ್ಭುತ. ಚಂದ್ರನು ಬೆಳಕು ಕೊಡುವಂಥದ್ದೇ ದೊಡ್ಡ ಅದ್ಭುತ. ಗಾಳಿ ಬರುವಂಥದ್ದು, ಮಳೆ ಸುರಿಯುವಂಥದ್ದು, ಬೆಳೆ ಬರುವಂಥದ್ದು, ಆಹಾರ ಊಟ ಮಾಡುವಂಥದ್ದು, ಈ ಗಿಡಗಳು, ಮರಗಳು, ಹಣ್ಣುಗಳು, ಹೂಗಳು ಇವೆಲ್ಲ ನೋಡುವಂಥದ್ದೇ ದೊಡ್ಡ ಅದ್ಭುತ. ಆದರೆ
ನೋಡುವಂತ ಪರಿಜ್ಞಾನ ಇರಬೇಕು. ನೋಡಿ ತಿಳ್ಕೊಳ್ಳುವಂತ ಜ್ಞಾನ ಬೇಕು. ನಿಜವಾದ ಭಕ್ತರು ಹಾಗೆ ಟೋಟಲಿ ಈ ಜಗತ್ತನ್ನ ನೋಡ್ತಾರೆ. ಈ ಜಗತ್ತಿನ ಹಿಂದೆ ದೇವರ ಮಹಾಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಮೂಢಭಕ್ತರು, ಅಜ್ಞಾನಿಗಳು ಈ ಲೋಕವನ್ನ ಹೇಗೆ ಅನುಭವಿಸ್ಬೇಕಂತ ಪಡ್ತಾರೆ. ಇಸ್ರಾಯೇಲ್ಯರಲ್ಲಿ ಕೆಲವರು ಭಕ್ತರಿದ್ದಾರೆ. 99% ಅಜ್ಞಾನಿಗಳು ಇದ್ದಾರೆ. ಅವರ ಮಧ್ಯದಲ್ಲಿ ಅನೇಕ ಅದ್ಭುತಗಳು, ಪ್ರಕೃತಿಯ ಮೂಲಕ ನಡೆದಂತಹ ಅದ್ಭುತಗಳು ದೇವರೇ ಇದ್ದು ನಡೆಸಿದ್ದಾರೆ. ದೇವರನ್ನ ದೇವರ ಪ್ರಸನ್ನತೆ ಅವರು ನೋಡಿದ್ದಾರೆ, ಅನುಭವಿಸಿದ್ದಾರೆ. ಅನುಭವಿಸಿರುವಂತಹ ಪ್ರಜೆಗಳು ಯಾವ ರೀತಿ ನಡ್ಕೊಂಡಿದ್ದಾರೋ ಒಂದ್ಸಾರಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 3ನೇ ವಚನ. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆಯಷ್ಟೇ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ನಿದರ್ಶನಗಳಾಗಿವೆ. ಇಸ್ರಾಯೇಲ್ರಿಗೆ ದೇವರು ಜೊತೆಯಾಗಿದ್ದಾರೆ. ಇಸ್ರಾಯೇಲ್ರಿಗೆ ದೇವರ ಕೃಪೆ ಇತ್ತು. ಪ್ರಕೃತಿ ಮೂಲಕ ಎರಡನೇದಾಗಿ ದೇವರ ಜೊತೆಯಾಗಿ ಬಂದು ದೇವದೂತನು ಇದ್ದು ಅದ್ಭುತ ರೀತಿಯಲ್ಲಿ ಕಾಪಾಡಿಕೊಂಡು ಬಂದಿದ್ದಾನೆ. ಅದ್ಭುತ ರೀತಿಯಲ್ಲಿ. ಈ ಅರಣ್ಯದಲ್ಲಿ ಆಹಾರ ಸಿಗಲ್ಲ, ಅರಣ್ಯದಲ್ಲಿ ನೀರು ಸಿಗಲ್ಲ. ಅಂತಹ ಪ್ರಾಂತದಲ್ಲಿ ಯಾವ ಕೊರತೆ ಇಲ್ಲದಂತೆ ದೇವರು ಇಸ್ರಾಯೇಲ್ಯರನ್ನು ಕಾಪಾಡಿಕೊಂಡು ಆಲೂಜೇನು ಹರಿಯುವಂತ ದೇಶಕ್ಕೆ, ಅಂದ್ರೆ ಕಾನಾನ್ ದೇಶಕ್ಕೆ ಸೇರಿಸ್ತಾರೆ. ಈ ಪ್ರಯಾಣದಲ್ಲಿ ಅವರು ದೇವರಿಗೆ ಹತ್ತಿರ ಆಗ್ಬೇಕು, ದೇವರ ಸಹವಾಸದಲ್ಲಿ ಅವ್ರು ಇರ್ಬೇಕು. ಆದರೆ ಅದನ್ನ ಬಿಟ್ಟು ಏನ್ ಮಾಡಿದಾರೆ ಅಂತ ನೋಡುವಾಗ ಇವರಿಂದ, ಅಂದ್ರೆ ಇಸ್ರಾಯೇಲ್ಯರಿಂದ ದೇವರು ಬಹಳ ನೊಂದುಕೊಂಡಿದ್ದಾನೆ ಪ್ರಿಯರೇ. ಅವರಿಂದ ದೇವರಿಗೆ ಸಂತೋಷ ಇಲ್ಲ. ಯಾಕೆಂತ ನೋಡುವಾಗ ಅವರು ಕೆಟ್ಟ ವಿಷಯಗಳನ್ನ ಆಶಿಸಿದ್ದಾರೆ. ಕೆಟ್ಟ ವಿಷಯಗಳನ್ನ, ಅಂದ್ರೆ ಒಳ್ಳೆದನ್ನ ಆಶಿಸಬೇಕು, ಒಳ್ಳೆದನ್ನು ಆಶಿಸಬೇಕು. ಕೆಟ್ಟ ವಿಷಯಗಳನ್ನ ಆಶಿಸಿದ್ದಾರೆ. ಅಡವಿಯಲ್ಲಿ ವ್ಯಭಿಚಾರಗಳು, ಅಡವಿಯಲ್ಲಿ ಅನೇಕ ವಿಗ್ರಹಾರಾಧನೆಗಳು ಪ್ರಾರಂಭ ಮಾಡ್ತಾರೆ. ದೇವ್ರ ಜೊತೆಯಾಗಿದ್ದಾಗ ಅವರು ತುಂಬಾ ದೇವರಿಗೆ ಹತ್ತಿರವಾಗಿ ದೇವರನ್ನ ಘನಪಡಿಸ್ಬೇಕು, ಆಶ್ಚರ್ಯದಿಂದ ದೇವರನ್ನ ಕೊಂಡಾಡಬೇಕು, ದೇವರನ್ನ ಬಿಡಬಾರ್ದವರು. ನೀರಿಲ್ಲಂತೇಳಿ ರೇಗಿಸಿದ್ದಾರೆ, ಆಹಾರ ಇಲ್ಲಂತ ಹೇಳಿ ರೇಗಿಸಿದ್ದಾರೆ. ಏನ್ ನೀರ್ ಕೊಟ್ಟಿಲ್ವಾ? ಆಹಾರ ಕೊಟ್ಟಿಲ್ವಾ? ಏನ್ರಿ ಪ್ರಯಾಣ ಮಾಡ್ತಾ ಇದ್ದಾರಲ್ಲ, ಪ್ರಯಾಣ ಮಾಡ್ತಾ ಇದ್ದಾರೆ, ಹಾಲು ಜೇನು ಹರಿಯುವಂತ ದೇಶಕ್ಕೆ ಸೇರ್ಬೇಕು, ಮುಟ್ಟಬೇಕು, ಹೇಗಾದ್ರೂ ಮಾಡಿ ಅಂತೇಳಿ ದೇವರ ಹತ್ರ ಮೊರೆ ಇಡಬೇಕು. ಆದ್ರೆ ನೀರ್ಗೋಸ್ಕರ, ಆಹಾರದಗೋಸ್ಕರ ನೀರೇನು ಕಡಿಮೆ ಮಾಡಿಲ್ಲ, ಆಹಾರ ಏನು ಕಡಿಮೆ ಮಾಡಿಲ್ಲ. ಯಾಕಂದ್ರೆ ದೇವರು ಅವ್ರಿಗೆ ಏನೇನ್ ಬೇಕು ಎಲ್ಲ ಕೊಟ್ಟಿದ್ದಾರೆ. ಇನ್ನು ಹೇಗೆ ಆಲೋಚನೆ ಮಾಡಿದ್ದಾರೆ ಅಂತ ನೋಡುವಾಗ ರಾತ್ರಿ ಹೊತ್ತು ಇದೆ ನೋಡಿ, ರಾತ್ರಿ ಹೊತ್ತು ಏನ್ರಿ ಅರಣ್ಯದಲ್ಲಿ
ಕತ್ತಲಲ್ವ ಪ್ರಿಯರೇ? ಅರಣ್ಯದಲ್ಲಿ ಕತ್ತಲು. ಟೋಟಲ್ ಪ್ರಪಂಚಕ್ಕೆ ಇವಾಗ ಬೆಳಕು ಯಾವಾಗ್ಲಿಂದ ಪ್ರಾರಂಭ ಆಗಿದೆ ಅಂತ ನೋಡುವಾಗ ಥಾಮಸ್ ಅಲ್ವಾ ಎಡಿಸನ್ ರವರು ಈ ಬಲ್ಬ್‌ಗಳನ್ನ ಕಂಡುಕೊಂಡ ಮೇಲೆ ಟೋಟಲ್ ಪ್ರಪಂಚಕ್ಕೆ ಬೆಳಕು. ಅದಕ್ಕಿಂತ ಮುಂಚಿತವಾಗಿ ಏನಿದೆ? ಕತ್ತಲು. ಒಂದು ರೀತಿಯಲ್ಲಿ ದೀಪಗಳು, ದೀಪಗಳು. ಈ ಅರಣ್ಯ ಕ್ರಿಸ್ತ ಪೂರ್ವ 1500 ವರ್ಷಗಳ ಹಿಂದೆ ನಡೆದಂತ ಘಟನೆಗಳು ನೋಡುವಾಗ, ಈ ಅರಣ್ಯದಲ್ಲಿ ರಾತ್ರಿ ಹೊತ್ತು ಕತ್ತಲಲ್ವಾ? ಈ ಕತ್ತಲಿರುವಂತ ಈ ಜಾಗದಲ್ಲಿ ದೇವರು ಬೆಳಕು ಕೊಟ್ಟಿದ್ದಾರೆ. ಹೇಗೆ ಬೆಳಕು ಅಂತ ನೋಡುವಾಗ, ರಾತ್ರಿ ಹೊತ್ತು ಅಗ್ನಿ ಸ್ತಂಭಗಳಂತೆ. ರಾತ್ರಿ ಅಂದ್ರೆ ಇಸ್ರಾಯೇಲ್ ಜನಾಂಗದವರು ಈ ಅರಣ್ಯದಲ್ಲಿ ಎಲ್ಲೆಲ್ಲಿದ್ದಾರೋ, ಅವರಿರುವಂತ ಪ್ರಾಂತದಲ್ಲಿ ಅಗ್ನಿ ಸ್ತಂಭಗಳು. ಬೆಳಕು ಕೊಡ್ತಾ ಇದ್ದಾನೆ. ಹಗಲೊತ್ತು ಮೇಘ ಸ್ತಂಭಗಳಂತೆ. ರಾತ್ರಿ ಹೊತ್ತು ಅಗ್ನಿ ಸ್ತಂಭಗಳು, ಹಗಲೊತ್ತು ಮೇಘ ಸ್ತಂಭಗಳು. ಅವ್ರ ಜೊತೆ ಅವರಿಗೆ ಊಟಕ್ಕೆ ಏನೇನ್ ಬೇಕೋ ಅದು ಊಟ, ನೀರು. ಅವ್ರು ಧರಿಸಿಕೊಂಡಿರುವಂತ ವಸ್ತ್ರಗಳಾಗಿರ್ಬೋದು, ಇಲ್ಲಾಂದ್ರೆ ಚಪ್ಪಲಿ ಆಗಿರ್ಬೋದು, ಕೆರಗಳು. ಸುಮಾರು 40 ವರ್ಷದವರೆಗೆ ಏನ್ರಿ ಸೌದೋಗಿಲ್ವಂತೆ. ಸವಿಯದಂತೆ ಕಾಪಾಡ್ಕೊಂಡು ಬಂದಿದ್ದಾರೆ. ದೇವ್ರ ಜೊತೆಯಾಗಿದ್ದು. ಅಂತ ದೇವರನ್ನು ಹೆಜ್ಜೆ ಹೆಜ್ಜೆಯಲ್ಲಿ ಕೊಂಡಾಡ್ಬೇಕು, ಮಹಿಮೆ ಪಡಿಸ್ಬೇಕು, ಆರಾಧಿಸ್ಬೇಕು, ವಿಧೇಯರಾಗ್ಬೇಕಲ್ಲ. ದೇವರನ್ನ ಕೊಂಡಾಡುವಂಥದ್ದು, ಮಹಿಮೆ ಪಡಿಸುವುದಂತ ಅಂದ್ರೆ ಮೊಟ್ಟ ಮೊದಲು ತನ್ನನ್ನ ತಾನು ಪರಿಶುದ್ಧವಾಗಿ ಇರುವಂಥದ್ದು, ಎರಡನೇದಾಗಿ ದೇವರಿಗೆ ವಿಧೇಯರಾಗುವಂಥದ್ದು. ನಮ್ಮ ತಂದೆ ಇದ್ದಾರೆ, ನಮ್ಮ ತಂದೆ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರ ಮೂಲಕನೇ ನಾವು ಊಟ ಮಾಡ್ತಾ ಇದ್ದೀವಿ. ಅವ್ರ ಮೂಲಕನೇ ನಾವು ಜೀವಿಸ್ತಾ ಇದ್ದೀವಿ. ತಂದೆ ನಿಮ್ಗೆ ಸ್ತೋತ್ರಗಳು. ತಂದೆ ನಿಮ್ಗೆ ಕೃತಜ್ಞತೆಗಳು. ನಿಮ್ಮಿಂದೇನೆ ನಮ್ಗೆ ಬದುಕು ತಂದೆ ಅಂತೇಳಿ ಈ ಕೃತಜ್ಞತೆಯಿಂದ ಜೀವಿಸ್ಬೇಕು ಮನುಷ್ಯ. ಜೀವಿಸ್ಬೇಕು ಮನುಷ್ಯ. ಅದನ್ನ ಬಿಟ್ಟು ದೇವರಿಗೆ ಕೋಪ ಬರುವಂತ ರೀತಿಯಲ್ಲಿ. ಅವರು ಹಾಗೆ ನಡ್ಕೊಂಡಿದ್ದಾರೆ. ಅದೇ ಅಪೊಸ್ತಲನಾಗಿರುವಂತ ಪೌಲನು ಕೊರಿಂಥದವರಿಗೆ ಬರಿತಾ ಇದ್ದಾನೆ. ಕೊರಿಂಥದವರಿಗೆ. ಇದು ಕೊರಿಂಥದವರಿಗೆ ಮಾತ್ರವಲ್ಲ, ಟೋಟಲ್ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಪಾಪ ನಡೀತಾ ಇದೆಯೋ, ಎಲ್ಲೆಲ್ಲಿ ಅನ್ಯಾಯ ನಡೀತಾ ಇದೆಯೋ, ಎಲ್ಲೆಲ್ಲಿ ಅಕ್ರಮಗಳು ನಡೀತಾ ಇದೆಯೋ, ದೇವರ ಹೆಸರಿನಲ್ಲಿ ಎಲ್ಲೆಲ್ಲಿ ಮೋಸ ನಡೀತಾ ಇದೆಯೋ, ಅಲ್ಲೆಲ್ಲ ಎಲ್ಲರಿಗೂ ವರ್ತಿಸುತ್ತೆ ಈ ಮಾತು. ಸಭೆಯಲ್ಲಿ ಮೋಸ ನಡೆದರೆ ಸಭೆಯಲ್ಲಿ, ಸಮಾಜದಲ್ಲಿ ಮೋಸ ನಡೆದರೆ ಸಮಾಜದಲ್ಲಿ, ಎಲ್ಲೇ ಆಗಿರ್ಬೋದು, ಯಾರ ಬಳಿಯಲ್ಲೇ ಆದ್ರೂ ಆಗಿರ್ಬೋದು. ಪ್ರಿಯರಾದ ದೇವರ ಮಕ್ಕಳಿರ, ಈ ಮಾತುಗಳನ್ನ ತಿಳ್ಕೊಳ್ಬೇಕು. ಅವರು ಅವರೊಳಗೆ ಬಹು ಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. 5ನೇ ವಚನ ಓದ್ತಾ ಇದ್ದೀನಿ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆಯಷ್ಟೇ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವವರಾಗಿರಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ನಿದರ್ಶನಗಳಾಗಿವೆ. ಅಂದ್ರೆ ಅವರ ಮಧ್ಯದಲ್ಲಿ ದೇವರು ಇದ್ದು ಕಾಪಾಡಿಕೊಂಡು ಬಂದಿದ್ದಾರೆ. ದೇವರ ಪ್ರೀತಿ, ದೇವರ ತ್ಯಾಗ, ಕೆಲಸ ಎಲ್ಲ ತೋರಿಸಿದ್ದಾರೆ. ಕೊನೆಯದಾಗಿ ಅವರು ದೇವರನ್ನ ಬಿಟ್ಟು ನಡ್ಕೊಂಡಾಗ ಅವರನ್ನು ನಾಶ ಮಾಡೋದಕ್ಕೆ ದೇವರ ಉಗ್ರತೆ ಕೂಡ ಅವ್ರ ಮೇಲೆ ಬಂದಿದೆ. ದೇವರ ಉಗ್ರತೆ. 7ನೇ ವಚನ. ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾಗಿದ್ದರು. ಅವರಲ್ಲಿ ಕೆಲವರು ವಿಗ್ರಹ ಆರಾಧಿಕರಾಗಿದ್ದರು. ಅವರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದದೆಯಲ್ಲ. ಅಂದ್ರೆ ವಿಗ್ರಹ ಆರಾಧಕ. ಅಂದ್ರೆ ಏನಾಗಿದೆ ಅಂತ ನೋಡುವಾಗ, ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನಾದಂತ ಆ ಪರಮಾತ್ಮನನ್ನು, ಸರ್ವೇಶ್ವರನನ್ನು, ಸರ್ವಶಕ್ತನಾಗಿರುವಂತ ದೇವರನ್ನು ಬಿಟ್ಟು ವಿಗ್ರಹಗಳನ್ನು. ಇಸ್ರಾಯೇಲ್ಯರು. ಯಾಕೆಂದ್ರೆ ದೇವರ ಪ್ರಭಾವವನ್ನು ಅವ್ರು ನೋಡಿದ್ದಾರಲ್ವಾ? ದೇವರ ಪ್ರಭಾವವನ್ನು ನೋಡಿದ ಮೇಲೆ ಇವರು ಇನ್ನೊಂದು ತಂಟೆಗೆ ಯಾಕೆ ಹೋಗ್ತಾರೆ ಇವರು?
ಅಂದ್ರೆ ಸರ್ವಸ್ವ ದೇವರು ಅಂತೇಳಿ ದೇವರಿಗೆ ವಿಧೇಯರಾಗೋದು ಬಿಟ್ಟು, ಮತ್ತೆ ಚಿಕ್ಕದೊಂದು ವಿಗ್ರಹವನ್ನು ಮಾಡಿಕೊಂಡು, ಇದೇ ನಮ್ಮ ದೇವರಂತ ಹೇಳಿಕೊಂಡು, ಆ ದೇವರನ್ನ ರೇಗಿಸಿದರೆ ಹೇಗಿರುತ್ತೆ ಪ್ರಿಯರೇ? ಉಂಟು ಮಾಡಿರುವಂತ ವಸ್ತುಗಳಲ್ಲಿ ಯೇಸು ಕ್ರಿಸ್ತರಿಲ್ಲದೆ ಯಾವುದು ಕೂಡ ಉಂಟಾಗಲಿಲ್ಲ ಅಂತ ಇರುತ್ತೆ. ಅಂದ್ರೆ ತಂದೆಯಾದ ದೇವರು ಟೋಟಲ್ ಈ ಜಗತ್ತನ್ನ ಉಂಟು ಮಾಡಿದ್ದಾರೆ. ಈ ಜಗತ್ತಿನಲ್ಲಿರುವಂತ ಪ್ರತಿಯೊಂದು ಕೆಲಸ ನಡೀತಾ ಇದೆ ಅಂದ್ರೆ ದೇವರ ಕಷ್ಟ ಇದೆ. ಅದು ಅಲ್ಲದೆ ಪ್ರತ್ಯೇಕವಾಗಿ ಅರಣ್ಯದಲ್ಲಿ ಇಲ್ಲ ಐಗುಪ್ತ ದೇಶದಲ್ಲಿ ಅನೇಕ ಅದ್ಭುತಗಳನ್ನ ಇವ್ರು ನೋಡಿದ್ದಾರೆ. ನೋಡಿದಾಗ ಮುಖಾಮುಖಿಯಾಗಿ ನೋಡಿದಾಗ ಆ ದೇವರು ಆತ್ಮ ಸ್ವರೂಪನು, ಆ ದೇವರು ಶಕ್ತಿ ಸ್ವರೂಪನು, ಆ ದೇವರು ಇದ್ದಾರೆ, ನಮ್ಮ ಬಳಿಯಲ್ಲಿ ಇದ್ದಾರೆ, ನಮ್ಮ ಬಳಿಯಲ್ಲಿ ಇದ್ದಂತ ದೇವರು ಮಹಾಶಕ್ತನಂತ ನಂಬಿ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಳೋದ್ ಬಿಟ್ಟು ಆತನ ಆತನಿಗೆ ರೋಷ ಬರುವಂತ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಆತನು ನೊಂದುಕೊಳ್ಳುವಂತ ರೀತಿಯಲ್ಲಿ, ಆತನು ದುಃಖ ಪಡುವಂತ ರೀತಿಯಲ್ಲಿ, ಆತನು ಬಾಧೆ ಪಡುವಂತ ರೀತಿಯಲ್ಲಿ, ಅಂದ್ರೆ ದೇವರು ಬಾಧೆ ಪಡುವಂತ ರೀತಿಯಲ್ಲಿ, ದೇವರ ಬಾಧೆ ಪಡುವಂತ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅವರು. ಕೆಲವರಿಗೆ ಮೂಢರಿಗೆ ಅರ್ಥ ಆಗಲ್ಲ. ದೇವರ ಪ್ರೀತಿ 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 ಅಂತ ಹೇಳ್ತಾರೆ. ದೇವರ ಪ್ರೀತಿ, ದೇವರ ಆಶೀರ್ವಾದ, ದೇವರ ಕೃಪೆ ಅಂತ ಹೇಳ್ತಾರೆ. ಬೈಕ್ ಬಂತು ದೇವರ ಆಶೀರ್ವಾದ, ಊಟ ಬಂತು ದೇವರ ಆಶೀರ್ವಾದ, ಮನೆ ಬಂತು, ಮನೆ ಬಂದಿಲ್ಲ ಅಂದ್ರೆ ದೇವರ ಆಶೀರ್ವಾದ ಇಲ್ಲ, ಬೈಕ್ ಬಂದಿಲ್ಲ ಅಂದ್ರೆ ದೇವರ ಆಶೀರ್ವಾದ ಇಲ್ಲ. ಅಲ್ಲಪ್ಪ, ಟೋಟಲ್ ಲೋಕನೇ ದೇವರ ಆಶೀರ್ವಾದದಿಂದ ಬಂದಿದೆಯಪ್ಪ. ದೇವರ ಆಶೀರ್ವಾದ ಅಂದ್ರೆ ಲೋಕ ಇದೆಯಲ್ಲ, ಈ ಲೋಕ ಎಲ್ಲ ಕೂಡ ದೇವರ ಕೃಪೆಯಿಂದನೇ ಬಂದದ್ದು. ಇವತ್ತು ನಾವು ಬದುಕ್ತಾ ಇದೀವಿ ಅಂದ್ರೆ ದೇವ್ರ ಕೃಪೆ. ಅದನ್ನ ಬಿಟ್ಟು ಯಾವ್ದ್ರಗೋಸ್ಕರ ಇವ್ರು ತವಕ ಪಡ್ತಾ ಇದ್ದಾರೆ? ಯಾವ್ದ್ರಗೋಸ್ಕರ ಈ ಲೋಕ ತವಕ ಪಡ್ತಾ ಇದೆ? ಯಾತಕ್ಕಾಗಿ ಪ್ರಯಾಸ ಪಡ್ತಾ ಇದೆ? ಮೋಸ ಹೋಗ್ತಾ ಇದ್ದಾರೆ. ಸಮಾಜ ಮೋಸ ಹೋಗ್ತಾ ಇದೆ. ಇಸ್ರಾಯೇಲ್ ಸಮಾಜ ಮೋಸ ಹೋಗಿದೆ. ಇಸ್ರಾಯೇಲ್ ಸಮಾಜ ದೇವರನ್ನ ರೇಗಿಸಿದೆ, ದೇವರಿಗೆ ಕೋಪ ಬರುವಂತೆ ಮಾಡಿದೆ. ಕೋಪ ಬರುವಂತೆ ಮಾಡಿರುವುದರಿಂದ, ದೇವರಿಗೆ ಕೋಪವನ್ನು ಹುಟ್ಟಿಸಿರುವುದರಿಂದ ಅವರು ನಾಶವಾಗಿದ್ದಾರೆ ಅರಣ್ಯದಲ್ಲಿ. ಅರಣ್ಯದಲ್ಲಿ ನಾಶವಾದವರು ಯಾರಪ್ಪ ಅಂತ ನೋಡುವಾಗ ದೇವರ ಪ್ರಜೆಗಳೇ, ದೇವರ ಸ್ವಕೀಯ ಪ್ರಜೆಗಳೇ. ಈ ಲೋಕದಲ್ಲಿ ನೀವು ಪ್ರತ್ಯೇಕವಾದಂತ ಜನಾಂಗದವರು, ನನ್ನ ಸ್ವಕೀಯ ಪ್ರಜೆಗಳಂತ ಹೇಳಿ ಸಾಕ್ಷಿ ಕೊಟ್ಟಂತ ದೇವರು ತಪ್ಪು ಮಾಡಿದಾಗ ಅವರನ್ನ ಅರಣ್ಯದಲ್ಲಿ ಸಂಹಾರ ಮಾಡಿದ್ದಾರೆ. ಯಾಕೆಂತ ನೋಡುವಾಗ ನೋಡ್ತಾರೆ. ಯಾಕೆಂದ್ರೆ ದೇವರು ನೋಡ್ತಾರೆ. ಮೊದಲನೇದಾಗಿ ಎಚ್ಚರಿಕೆ ಕೊಡ್ತಾರೆ, ಸರಿಪಡಿಸ್ಕೊಡ್ರಿ ಸರಿಪಡಿಸ್ಕೊಡ್ರಿ ಅಂತೇಳಿ. ಒಂದು ಕಾಲದಲ್ಲಿ ಪ್ರವಾದಿಗಳ ಮೂಲಕ ಎಚ್ಚರಿಕೆ, ಈಗಿನ ಕಾಲದಲ್ಲಿ ಬೈಬಲ್ ಮೂಲಕ ಎಚ್ಚರಿಕೆ ಪ್ರಪಂಚಕ್ಕೆ. ನಿಜವಾದ ಭಕ್ತರ ಮೂಲಕ ಎಚ್ಚರಿಕೆ ನಡೀತಾ ಇರುತ್ತೆ. ಕಳ್ಳ ಭಕ್ತರ ಮೂಲಕ ಮಾಯ ನಡೆಯುತ್ತೆ, ನಿಜವಾದ ಭಕ್ತರ ಮೂಲಕ ಎಚ್ಚರಿಕೆ ನಡೆಯುತ್ತೆ. ನಿಜವಾದ ಭಕ್ತರ ಮೂಲಕ ಎಚ್ಚರಿಕೆ, ಕಳ್ಳ ಭಕ್ತರ ಮೂಲಕ ಮಾಯ, ಕಳ್ಳ ಬೋಧಕರ ಮೂಲಕ ಮಾಯ ನಡೆಯುತ್ತೆ, ಮೋಸ ನಡೆಯುತ್ತೆ, ಅನ್ಯಾಯ ನಡೆಯುತ್ತೆ. ನಿಮ್ಮ ಆತ್ಮಗಳನ್ನ ಕಾಪಾಡಿಕೊಳ್ಬೇಕಾದರೆ ದಾರಿ ಭಕ್ತಿ ದಾರಿ. ಯಥಾರ್ಥವಾದಂತ ಭಕ್ತಿ ಇರಬೇಕು. ಕಪಟ ವೇಷಧಾರಣೆ ಇದ್ರೆ ದೇವರು ಕಾಪಾಡಲ್ಲ. ಕಪಟ ಇರಬಾರ್ದು, ವೇಷಧಾರಣೆ ಇರಬಾರ್ದು. ಭಕ್ತಿಯಲ್ಲಿ ನಿಸ್ವಾರ್ಥವಾದಂತ ಭಕ್ತಿ ಇರಬೇಕು. ಇಸ್ರಾಯೇಲ್ ಜನಾಂಗದವರು ಮೋಸ ಹೋಗಿದ್ದಾರೆ. ದೇವರ ಕೃಪೆ ಜೊತೆಯಲ್ಲಿ ಇದ್ದಾಗ, ದೇವರ ಆಶೀರ್ವಾದ ಪಕ್ಕದಲ್ಲಿದ್ದಾಗ, ದೇವ್ರ ಜೊತೆಯಲ್ಲಿ ಇದ್ದಾಗ, ದೇವರನ್ನ ಅರ್ಥ ಮಾಡಿಕೊಳ್ಳದೆ ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿದಾಗ ಅರಣ್ಯದಲ್ಲಿ ಹೂತಾಕಿದ್ದಾರೆ. ಅರಣ್ಯದಲ್ಲಿ ಹೂತಾಕಿದ್ದಾರೆ ದೇವರು. ನಿನಗೆ ದೇಹವನ್ನು ಕೊಟ್ಟಿದ್ದು ಇಷ್ಟ ಬಂದ ಹಾಗೆ ನಡ್ಕೊಳ್ಳೋದಕ್ಕಲ್ಲ. ನಿನಗೆ ಆರೋಗ್ಯವನ್ನ ಕೊಟ್ಟಿದ್ದು ಇಷ್ಟ ಬಂದ ಹಾಗೆ ಮಾತಾಡೋದಕ್ಕಲ್ಲ. ಇಷ್ಟ ಬಂದ ಹಾಗೆ ಜೀವಿಸೋದಕ್ಕಲ್ಲ. ನಿನ್ನ ಮೈ ಯಾರಿಗೆ ತೋರಿಸ್ಕೊಳ್ತೀಯ? ಸಿನಿಮಾ ಆಕ್ಟರ್ಗಳು ಯಾರಿಗೆ ಯಾರಿಗೆ ತೋರಿಸ್ಕೊಳ್ಳೋದಕ್ಕೆ ಮೈಯನ್ನ ಇದನ್ನ ತೋರಿಸ್ತಾರೆ? ಯಾಕೆ ನಟನೆ ಯಾಕೆ?
ಏನಿದು? ನೋಡುವಾಗ ಸಿನಿಮಾಗಳು ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಏನಾದರೂ ಪಾಠ ಕಲಿತಾರ ಅಂತ ನೋಡುವಾಗ ಪಾಪ ಮಾಡುವಂಥದ್ದು ಕಲಿತಾ ಇದ್ದಾರೆ. ಪಾಪಗಳು ಹೇಗೆ ಮಾಡ್ಬೇಕು? ಪಾಪಗಳು ಹೇಗೆ ಮಾಡ್ಬೇಕು? ಅನ್ಯಾಯ, ದರೋಡೆ, ಮೋಸ, ಯುದ್ಧಗಳು ಹೇಗೆ ಮಾಡ್ಬೇಕು ಎನ್ನುವಂಥದ್ದು ಕಲಿತಾ ಇದ್ದಾರೆ. ಭಕ್ತಿ ಕಲಿಯುವಂತ ಭಕ್ತಿ ಕಲಿಯುವಂತ ಸಿನಿಮಾಗಳು ಎಲ್ಲಿದೆ? ತಪ್ಪು ದಾರಿ ನಡೆಸುವಂತ ಸಿನಿಮಾಗಳು, ತಪ್ಪು ದಾರಿಯಲ್ಲಿ ನಡೆಸುವಂತ ಕಾರ್ಯಕ್ರಮಗಳು. ಆಕ್ಟಿಂಗ್ ಮಾಡ್ತಾ ಇದ್ದವರು ಅವರೆಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದ್ರೆ ಪ್ರಪಂಚ ನಾಶ ಆಗುತ್ತೆ. ಟೋಟಲ್ ಪ್ರಪಂಚ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಉನ್ನತವಾದಂತ ದೇಶಗಳೇ ದೇವರು ಬೋಧಿ ಮಾಡ್ತಾ ಇದ್ದಾರಂದ್ರೆ, ಉನ್ನತವಾದಂತ ದೇಶಗಳನ್ನೇ ದೇವರು ಬೋಧಿ ಮಾಡ್ತಾ ಇದ್ದಾರಂದ್ರೆ ನೆಕ್ಸ್ಟ್ ಯಾರ ಟಾರ್ಗೆಟ್? ಪಾಪದಲ್ಲಿ, ಪಾಪದ ವ್ಯಾಮೋಹದಲ್ಲಿ ಇಷ್ಟ ಬಂದಾಗೆ ನಡೆದ್ರೆ ಯಾವ ದೇಶವನ್ನ ದೇವರು ಬಿಡಲ್ಲ. ಯಾವ ದೇಶವನ್ನು ದೇವರು ಬಿಡೋದಿಲ್ಲ. ಬಿಡಲ್ಲ. ಪ್ರಕೃತಿ ದೇವರ ಹತೋಟಿಯಲ್ಲಿದೆ. ಇದೇನು ಬ್ರದರ್ ಅವರು ಅಷ್ಟೊಂದು ಕಷ್ಟದಲ್ಲಿದ್ದಾಗ ಎಚ್ಚರಿಕೆ, ಸಮಾಧಾನ ಪ್ರಪಂಚ ದೇಶದಲ್ಲಿ ಎಷ್ಟು ಮಂದಿ ಸಮಾಧಾನ? ಪ್ರಪಂಚ ದೇಶದಲ್ಲಿ ಸಮಾಧಾನ ಪಡಿಸ್ತಾ ಇಲ್ಲ? ಪ್ರಪಂಚ ದೇಶದಲ್ಲಿ ಪ್ರಾರ್ಥನೆಗಳು ನಡೀತಾ ಇಲ್ವಾ? ಪ್ರಪಂಚ ದೇಶದಲ್ಲಿ ಸಮಾಧಾನ ಪಡಿಸೋರು ಇದ್ದಾರೆ, ಪ್ರಾರ್ಥನೆಗಳು ನಡೀತಾ ಇದೆ. ಇಸ್ರಾಯೇಲ್ರ ಬಗ್ಗೆ ಹೇಳ್ತಾ ಇದ್ದಾರೆ ಏನ್ರಿ? ಇಸ್ರಾಯೇಲ್ರನ್ನ ಬೆತ್ತದ ಮೂಲಕ ಹೊಡೆದಿದ್ದಾರೆ, ಸುಟ್ಟಾಕಿದ್ದಾರೆ. ಸುಟ್ಟಾಕಿದಾಗ ಇನ್ನೊಂದು ಮಾತು ಹೇಳಿದ್ದಾರೆ, ಏನ್ ಗೊತ್ತಾ? ಪ್ರಪಂಚಕ್ಕೆ ಬುದ್ಧಿ ಬರಬೇಕು ಅಂತ. ಯುಗಾಂತದಲ್ಲಿ ಇದ್ದಂತ ನಮಗೆ ಇದು ಬುದ್ಧಿ ಬರಬೇಕು. ನಮ್ಗೆ ಏನಂದ್ರೆ ಮನವರಿಕೆ ಆಗ್ಬೇಕು, ನಮ್ಮ ಬುದ್ಧಿ ಸೆಟ್ ಆಗ್ಬೇಕು. ಕೊರೋನಾ ಬಂದಿದೆ ಅಂದ್ರೆ, ಅಪ್ಪ ದೇವರೇ ಎಲ್ಲಿದೆಯಪ್ಪ, ನಮ್ಮನ್ನ ಕಾಪಾಡಿ, ನಾವು ತಪ್ಪು ಮಾಡಲ್ಲ ಅಂತೇಳಿ ಪ್ರತಿ ಚರ್ಚಿನವರು ಮೊಣಕಾಲೂರಿ ಪ್ರಾರ್ಥನೆ ಮಾಡಿರುವುದರಿಂದ ದೇವರು ಸ್ವಲ್ಪ ಸಮಾಧಾನ ಪಟ್ಟಿದ್ದಾರೆ. ಉಪವಾಸ ಪ್ರಾರ್ಥನೆಗಳು, ಕಣ್ಣೀರು ಪ್ರಾರ್ಥನೆಗಳು ಮುಗಿತಾ? ಇವಾಗ ಎಲ್ಲಿದೆ ಉಪವಾಸ ಪ್ರಾರ್ಥನೆಗಳು? ಇವಾಗ ಎಲ್ಲಿದೆ ಕಣ್ಣೀರು ಪ್ರಾರ್ಥನೆಗಳು? ಉಪವಾಸ ಪ್ರಾರ್ಥನೆ ಅಂದ್ರೆ ಪ್ರಿಯರ ದೇವ್ರ ಮಕ್ಕಳಿರೋ ಸುಮ್ಮನೆ ನಟನೆ ಮಾಡೋದಲ್ಲ ರೀ. ನಿಜವಾದ ಭಕ್ತಿಯಿಂದ ದೇವ್ರಿಗೋಸ್ಕರ ಪ್ರಯಾಸ ಪಡುವಂತದ ಇದೆ ನೋಡಿ, ನಿಜವಾದ ಉಪವಾಸ ಆಗುತ್ತೆ. ಎಲ್ಲ ನಾಟಕ ರೀ, ಇದೆಲ್ಲ ನೋಡ್ತಾ ಇದ್ದಾರೆ, ಬರೀ ನಾಟಕ ನಡೀತಾ ಇದೆ. ನಟನೆ ಇದೆ. ನಟನೆ ಮಾಡೋರು ಉದ್ಧಾರ ಆಗಲ್ಲ. ನಟನೆ ಯಾರ್ಯಾರು ಮಾಡ್ತಾರೋ ಉದ್ಧಾರ ಆಗಲ್ಲ. ಕಪಟದಲ್ಲಿದ್ದವರು ಆಕಸ್ಮಿಕವಾಗಿ ನಾಶ ತಂದುಕೊಳ್ತಾರೆ. ವೇಷಧಾರಿಗಳು ಆಕಸ್ಮಿಕವಾಗಿ ನಾಶ ತಂದುಕೊಳ್ತಾರೆ. ಕಪಟ ಇರಕೂಡ್ದು, ಅನ್ಯಾಯ ಇರಕೂಡ್ದು, ಮೋಸ ಇರಕೂಡ್ದು. ದೇವರಲ್ಲಿ ಯಥಾರ್ಥವಾಗಿ ಬದುಕಬೇಕು. ದೇವರಲ್ಲಿ ಯಥಾರ್ಥವಾಗಿ ಬದುಕಬೇಕು. 8ನೇ ವಚನ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದೆ ಇರೋಣ, ವಿಗ್ರಹಾರಾಧನೆ ಮಾಡದೆ ಇರೋಣ, ಇಷ್ಟ ಬಂದಾಗೆ ನಡ್ಕೊಳ್ಳದೆ ಇರೋಣ, ದೇವರನ್ನ ಸಂತೋಷ ಪಡುವವರಾಗಿ ಇರೋಣ. ದೇವರನ್ನ ಸಂತೋಷ ಪಡಿಸುವವರಾಗಿ, ದೇವರನ್ನು ಮಹಿಮೆ ಪಡಿಸುವವರಾಗಿ, ದೇವರನ್ನು ಕೊಂಡಾಡುವವರಾಗಿ. ದೇವರನ್ನ ಕೊಂಡಾಡಬೇಕು, ಮಹಿಮೆ ಪಡಿಸ್ಬೇಕು ಯಥಾರ್ಥವಾಗಿ. ಪ್ರಿಯರಾದ ದೇವರ ಮಕ್ಕಳಿರ, ಅರ್ಥ ಆಗ್ತಾ ಇದೆಯಾ? ನಾವಿರುವಂತ ಸ್ಥಳದಲ್ಲೇನೆ ಬೆಂಕಿ ಹತ್ಕೊಂಡು ಹುರಿದ್ರೆ ಅವಾಗ ಜಲಪ್ರಳಯ ಬರ್ತಾ ಇದೆ, ನೀರು ಭಯಂಕರವಾದಂತ ಮಳೆ ಸುರಿತಾ ಇರುತ್ತೆ, ಹೊರಗಡೆ ಹೋಗಕ್ಕಾಗಲ್ಲ, ಭಯಂಕರವಾದಂತ ಚಳಿ. ಅವಾಗ ಏನಂತಾರೆ? ಎಲ್ಲಿದೆಯಪ್ಪ ದೇವ್ರಂತಾರ? ಅವಾಗ ದೇವ್ರ ನೆನಪಾಗ್ತಾರ?
ಕೆಲವರು ಮುಟ್ಟಾಡ್ರು ದೇವರನ್ನೇ ಬೈತಾ ಇರ್ತಾರೆ. ಅವಿವೇಕಿಗಳು, ಅಜ್ಞಾನಿಗಳು, ಕುಡುಕರು ಇರ್ತಾರಲ್ಲ, ದೊಡ್ಡದಾಗಿ ಇವನೇ ಏನೋ ತಯಾರು ಮಾಡಿದಾನಂತೇಳಿ ದೇವ್ರಿಗೆ ಬಾಯಿ ಬಂದಂಗೆ ಮಾತಾಡ್ತಾ ಇರ್ತಾನೆ ಇವನ್ನ. ಹಂಗೆ ಒದ್ದೆಡು ಕೈ ಕಾಲು ಮುರ್ಕೊಳ್ತಾನೆ ಇವನು ದನಕಾಯವನು. ಎಲ್ಲ ಟೋಟಲ್ ಪ್ರಪಂಚಕ್ಕೆ ದರಿದ್ರ ಹತ್ತಿದೆ, ದರಿದ್ರ. ಬುದ್ಧಿ ಮಾತುಗಳನ್ನು ಹೇಳೋ ಮಾತುಗಳನ್ನು ಕೇಳಲ್ಲ ಇವರು. ಕೇಳೋದಿಲ್ಲ ಇವ್ರು. ಯಾಕೆಂದ್ರೆ ನರಗಳಲ್ಲಿ ಸೊಕ್ಕು ತುಂಬಿಕೊಂಡಿದೆ, ಸೊಕ್ಕು. ಹಣದ ಸೊಕ್ಕು. ಹಣ ಇದೆಯಲ್ಲ, ಆರೋಗ್ಯ ಇದೆ ಎಂದು. ಹಣ, ಆರೋಗ್ಯ, ಸಂಪಾದನೆ. ಹಣಕ್ಕೆ ಕೊಟ್ಟಂತ ಬೆಲೆ ದೇವ್ರಿಗಿಲ್ಲ. ಆಸ್ತಿಗೆ ಇದ್ದಂತ ಬೆಲೆ ದೇವ್ರಿಗಿಲ್ಲ. ಭೂಮಿ ಆಸ್ತಿ ಇದೆ, ನನಗೆ ಎಷ್ಟೋ ಆಸ್ತಿ ಇದೆ, ಯಾರು ನನ್ನನ್ನ ತಡೀತಾರೆ? ಅಹಂಕಾರ ಇದೆ ಮನುಷ್ಯನಿಗೆ, ಸೊಕ್ಕು ಇದೆ ಮನುಷ್ಯನಿಗೆ, ಕೊಬ್ಬು ಜಾಸ್ತಿ ಇದೆ. ನಿನ್ನ ಹಣ ನಿನ್ನನ್ನು ಕಾಪಾಡಲ್ಲ, ನಿನ್ನ ಆಸ್ತಿ ನಿನ್ನನ್ನು ಕಾಪಾಡಲ್ಲ, ನಿನ್ನ ಅಧಿಕಾರ ನಿನ್ನನ್ನು ಕಾಪಾಡಲ್ಲ ಅಂತ ತೋರಿಸೋದಿಕ್ಕೇನೆ ಪ್ರಕೃತಿಯ ಮೂಲಕ ಅಪಘಾತಗಳು. ಗಾಳಿ, ಸುಂಟರ ಗಾಳಿ, ವಿಪರೀತವಾದಂತ ಚಂಡಮಾರುತ, ಇವೆಲ್ಲ ನಡೀತಾ ಇದೆ ಅಂದರೆ ದೇವರ ಉಗ್ರತೆ. ಅಂದ್ರೆ ತಕ್ಕಷ್ಟು ಮಳೆ ಬರ್ತಾ ಇದೆ, ತಕ್ಕಷ್ಟು ಗಾಳಿ ಬರ್ತಾ ಇದೆ, ತಕ್ಕಷ್ಟು ಬಿಸಿಲಿದೆ ಅಂದ್ರೆ ದೇವರ ಪ್ರೀತಿ ಇದೆ ಅಂತ ಅರ್ಥ. ದೇವರ ಸಮಾಧಾನದಲ್ಲಿ ಇದ್ದಾನಂತ ಅರ್ಥ. ಅದೇ ಪ್ರಕೃತಿ ವಿಪರೀತವಾದಂತ ಗಾಳಿಯಿಂದ, ವಿಪರೀತವಾದಂತ ಚಂಡಮಾರುತದಿಂದ, ವಿಪರೀತವಾದಂತ ಮಳೆಯಿಂದ, ಬೆಂಕಿಯಿಂದ ನಾಶವಾಗ್ತಾ ಇದ್ದಾರಂದ್ರೆ ಅಲ್ಲಿ ದೇವರ ಉಗ್ರತೆ ಇದೆ ಅಂತ ಅರ್ಥ. ದೇವರ ಉಗ್ರತೆ. ಪ್ರತಿ ಕ್ರೈಸ್ತರು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಬದುಕಬೇಕು, ವಿಧೇಯರಾಗಬೇಕು, ದೇವರಿಗೆ ವಿಧೇಯರಾಗಬೇಕು. ಕೊಡು ದೇವರೇ, ಕೊಡು ದೇವರೇ, ಕೊಡು ದೇವರೇ, ಕೊಡು ದೇವರೇ, ಕೊಡು ದೇವರೇ, ಕೊಡು ದೇವರೇ. 24 ಗಂಟೆ ಇದೇ ಪ್ರಾರ್ಥನೆಯಲ್ಲ. ಬೆಳಿಗ್ಗೆ ಪ್ರಾರ್ಥನೆ ಕೊಡು 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 ಕೊಡು. ಮತ್ತೆ ಮಧ್ಯಾಹ್ನ ಪ್ರಾರ್ಥನೆ ಕೊಡು 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 ಕೊಡು. ಪ್ರಯಾಣ ಮಾಡುವಾಗ ಪ್ರಾರ್ಥನೆಗಳೇನಪ್ಪ? ಪ್ರಾರ್ಥನೆಗಳು ದೇವರೇ ದೇವರೇ ಕೊಡಪ್ಪ 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 ಕೊಡಪ್ಪ. ಕೊಡ್ತೇನೆ ಪಟ್ ಅಂತ. ಏನ್ ಕಲ್ತ್ಕೊಂಡಿದ್ದಾರೆ? ಕೇಳೋಣ, ತಪ್ಪಿಲ್ಲ. ಅವಶ್ಯಕತೆ ಇದ್ದಾಗ. ದೇವ್ರ ಜ್ಞಾನ ಇಲ್ಲ ದೇವ್ರೆ, ನನಗೆ ಅರ್ಥ ಆಗ್ತಾ ಇಲ್ಲ ದೇವ್ರೆ, ನಿಮ್ಮನ್ನು ತಿಳ್ಕೊಳ್ಬೇಕು ದೇವ್ರೆ, ನಿಮ್ಮ ಬಳಿಗೆ ಬರಬೇಕು ದೇವ್ರೆ. ಈ ಲೋಕ ಏನಿಲ್ಲ ದೇವ್ರೆ, ಈ ಲೋಕದಲ್ಲಿ ಏನಿಲ್ಲ. ತಂದೆ, ನನಗೆ ಜ್ಞಾನ ಕೊಡಿ, ನನ್ನ ಹೆಂಡತಿಗೆ ಜ್ಞಾನ ಕೊಡಿ, ನನ್ನ ಮಕ್ಕಳಿಗೆ ಜ್ಞಾನ ಕೊಡಿ, ನಾವೆಲ್ಲರೂ ಭಕ್ತಿಯಿಂದ ಬದುಕಬೇಕು ತಂದೆ ಅಂತ ಕೇಳಿ ಮುಂದೆ ಬರಬೇಕು. ಅದಲ್ಲ, ಸರಿಯಿಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಕಷ್ಟ ಇದ್ರು ನಷ್ಟ ಇದ್ರು ಹೆಜ್ಜೆ ಹೆಜ್ಜೆಯಲ್ಲಿ ನಿನ್ನ ತಂದೆಯಾದ ದೇವರನ್ನ ಮರೆತು ಬದುಕಬಾರದು. ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯಾದ ದೇವರನ್ನ ಮರೆತು ಜೀವಿಸಬಾರದು. ನಾವು ಯಾರು ಕೂಡ ಯಾರು ಜೀವಿಸಬಾರದು. ಬದುಕಿದರೆ ದೇವ್ರಿಗೋಸ್ಕರನೇ ಬದುಕಬೇಕು. ಕೆಲಸ ಮಾಡೋಣ, ಊಟ ಮಾಡೋಣ, ಒಳ್ಳೆ ವಸ್ತ್ರಗಳನ್ನ ಧರಿಸ್ಕೊಳ್ಳೋಣ. ನಮ್ಮ ಮಾತು, ನಮ್ಮ ಭಕ್ತಿ, ನಮ್ಮ ನಡವಳಿಕೆ ಪ್ರತಿ ಒಂದು ಕೂಡ ಅದು ದೇವ್ರಿಗೋಸ್ಕರ ಆಗಿರಬೇಕು. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದೆ ಇರೋಣ. ಅವರಲ್ಲಿ ಕೆಲವರು ಕರ್ತನನ್ನು ಪರಿಶೋಧಿಸಿ ಸರ್ಪಗಳಿಂದ ನಾಶವಾದರು. ನಾವು ಪರೀಕ್ಷಿಸದೆ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡಿರಿ. ಅಂದರೆ ಜಾರತ್ವ ಮಾಡಿರೋದರಿಂದ ಸತ್ತೋಗಿದ್ದಾರೆ, ವಿಗ್ರಹಾರಾಧನೆ ಮಾಡಿರೋದರಿಂದ ಸತ್ತೋಗಿದ್ದಾರೆ. ಆನಂತರ ಲೋಕದ ಆಶೆಗಳಿಂದ ಜೀವಿಸಿರುವುದರಿಂದ, ಇಲ್ಲ ಪಾಪ ಮಾಡಿರುವುದರಿಂದ, ಅನೇಕ ಅಪರಾಧಗಳನ್ನ ಮಾಡಿರುವುದರಿಂದ ಅನೇಕರು ಮರಣ ಹೊಂದಿದ್ದಾರೆ. ಅವರ ಮಧ್ಯದಲ್ಲಿ ಅನೇಕ ಮಂದಿ ಮರಣ. ಯಾಕೆ ಮರಣ ಹೊಂದಿದ್ದಾರೆ ಅಂತ ಕಾರಣ ಏನಂತ ನೋಡುವಾಗ ದೇವರನ್ನ ಪರೀಕ್ಷಿಸಿದ್ದಾರೆ, ದೇವರನ್ನು ಶೋಧಿಸಿದ್ದಾರೆ, ಅನೇಕ ವ್ಯಭಿಚಾರಗಳನ್ನು ಮಾಡಿದ್ದಾರೆ, ಅನೇಕ ವಿಗ್ರಹಾರಾಧನೆ ಮಾಡಿದ್ದಾರೆ.
ಮತ್ತೆ ಇವಾಗ ಏನ್ ಮಾಡ್ತಾ ಇದಾರೆ ಅಂತ ನೋಡುವಾಗ ಇವಾಗ್ಲೂ ಕೂಡ ಅದೇ ತರ ಇದೆಯಾ? ಬೇರೆ ತರ ಇದೆಯಾ? ತಿಂತಾ ಇದ್ದಾರೆ, ಕುಡಿತಾ ಇದ್ದಾರೆ, ನಮ್ಮ ದೇಹವನ್ನು ನೋಡ್ಕೊಡ್ರಿ ಅಂತೇಳಿ ಇಷ್ಟ ಬಂದಾಗೆ ತೋರಿಸ್ಕೊಳ್ತಾ ಇದ್ದಾರೆ. ನೋಡಿ ನಮ್ಮ ದೇಹ, ನೋಡಿ ಖುಷಿ ಪಡಿ, ದುಡ್ಡು ಕೊಡಿ ಖುಷಿ ಪಡಿ. ಆ ದುಡ್ಡಿಂದ ನಾನು ಕುಡಿತೀನಿ, ಮತ್ತನಾಗ್ತೀನಿ, ಬೇಕಾದ್ರೆ ಬಟ್ಟೆಗಳನ್ನು ಕೂಡ ಕಳಚಿಬಿಡ್ತೀನಿ. ನೋಡಿ ಎಲ್ಲ ಹೇಗಿದ್ದಾರೆ ಜಗತ್ತು, ಹೇಗಿದೆ ನಡೆಯುವಂಥದ್ದು ನೋಡಿ. ಏನ್ ಕಲಿತಾ ಇದೆ ಜಗತ್ತು, ಏನ್ ಕಲಿತಾ ಇದ್ದಾರೆ ಮಾನವರು, ಏನ್ ಕಲಿತಾ ಇದ್ದಾರೆ? ಭಕ್ತಿ ಕಲಿತಾ ಇದ್ದಾರ? ಭಕ್ತಿ ಇದೆಯಾ? ದೇವರ ಉಗ್ರತೆ ರೀ. ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಕಾಲದಲ್ಲಿ ಅವರ ಮಧ್ಯದಲ್ಲಿ ನಡೆದಿದೆ. ಅದೇ ಪ್ರಕಾರ ನೋಹನ ಕಾಲದಲ್ಲಿ ನೋಡ್ತೀವಲ್ವಾ, ಎಲ್ಲರೂ ಕೆಟ್ಟೋಗಿದ್ದಾರಂತೆ, ಕೆಟ್ಟೋಗಿದ್ದಾರೆ. ಅಂದ್ರೆ ದೇವ್ರು ಇಷ್ಟೆಲ್ಲ ಕಷ್ಟಪಟ್ಟಾಗ, ದೇವ್ರು ಕಷ್ಟಪಟ್ಟು ಕೆಲಸ ಮಾಡಿದಾಗ, ಪ್ರಿಯರ ದೇವ್ರ ಮಕ್ಕಳ ಏನ್ರಿ, ಆ ದೇವ್ರು ಎದುರು ನೋಡಿದ್ದೇನಪ್ಪ? ದೇವ್ರು ನಮ್ಮಿಂದ ಎದುರು ನೋಡಿದ್ದೇನು? ದೇವ್ರು ಪರಿಶುದ್ಧನಾಗಿದ್ದಾನೆ. ನಾವೆಲ್ಲರೂ ಪರಿಶುದ್ಧರಾಗಿರ್ಬೇಕಂದ್ರೆ ಪಾಪ ಮಾಡ್ಕೊಳ್ದು, ತಪ್ಪು ಮಾಡ್ಕೊಳ್ದು, ಈ ಲೋಕದಲ್ಲಿ ಆನಂದವಾಗಿ ಬದುಕ್ಬೋದು, ಸುಖವಾಗಿ ಬದುಕ್ಬೋದು. ಆನಂದವಾಗಿ ಬದುಕಬೇಕಂದ್ರೆ ಏನ್ ಬೇಕು ಪ್ರಿಯರೇ? ನಮ್ಮ ದೇಹಕ್ಕೆ ಏನೇನು ಆಹಾರ ಪದಾರ್ಥಗಳು ಬೇಕು, ಸಂಪಾದನೆ ಮಾಡ್ಕೊಳ್ಬೇಕು, ಕಷ್ಟಪಡ್ಬೇಕು. ಕುಟುಂಬ ಸಹಿತವಾಗಿ ಹೆಂಡತಿ, ಮಕ್ಕಳು ಸೇರಿ ಕುಟುಂಬ ಸಹಿತವಾಗಿ ಒಂದು ತುತ್ತು ಹಂಚಿಕೊಂಡು ಊಟ ಮಾಡಬೇಕು. ಕುಟುಂಬ ಸಹಿತವಾಗಿ ದೇವರ ಧ್ಯಾನದಲ್ಲಿರ್ಬೇಕು. ಅಲ್ಲೇ ಸಂತೋಷ ಇರುತ್ತೆ. ಅದಲ್ಲ, ಇವ್ರ ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ಇನ್ನೊಬ್ಬರನ್ನ ದೋಚ್ಕೊಳ್ಬೇಕಂತೆ, ಇನ್ನೊಬ್ಬರ ಆಸ್ತಿಯನ್ನ, ಇನ್ನೊಬ್ಬರ ಹೆಂಡರನ್ನು, ಇನ್ನೊಬ್ಬರ ಮಕ್ಕಳನ್ನು ದೋಚಿಕೊಳ್ಳುವಂತ ಸಮಾಜ ಇದು. ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಒಂದು ಕಡೆ ನೋಡಿದ್ರೆ ಭಯಂಕರವಾಗಿ ಬೆಂಕಿ ಹತ್ತಿ ಉರಿತಾ ಇದೆ, ಇನ್ನೊಂದು ಕಡೆ ಚಳಿಯಿಂದ ಸಾಯ್ತಾ ಇದ್ದಾರೆ, ಮಂಚು ಕುರಿತಾ ಇದೆ, ಮತ್ತೊಂದು ಕಡೆ ಗಾಳಿಯಿಂದ ನಾಶವಾಗ್ತಾ ಇದ್ದಾರೆ, ಮತ್ತೊಂದು ಕಡೆ ಬಿಸಿಲಿಂದ, ಇನ್ನೊಂದು ಕಡೆ ಮಳೆಯಿಂದ, ಮತ್ತೊಂದು ಕಡೆ ರೋಗದಿಂದ. ಟೋಟಲ್ ಪ್ರಪಂಚಕ್ಕೆ ಎಲ್ಲ ರೀತಿಯಲ್ಲಿ ಎಲ್ಲ ಆಯುಧಗಳು, ದೇವರ ಆಯುಧಗಳು, ದೇವರ ಅಸ್ತ್ರ ಶಸ್ತ್ರಗಳು ಆಲ್ರೆಡಿ ಸಿದ್ಧವಾಗಿದೆ, ಅಲ್ಲೆಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ರಕ್ಷಣೆ ಹೊಂದಬೇಕಾದ್ರೆ ಮಾರ್ಗ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಅಂತ ಹೇಳಿ ಯೇಸು ಪ್ರಭು ಹೇಳಿದ್ದಾರೆ. ರಕ್ಷಣೆ ಹೊಂದಬೇಕಂದ್ರೆ ಮಾರ್ಗ ಪ್ರಭು, ನಿತ್ಯ ಜೀವನ ಪಡ್ಕೊಳ್ಬೇಕಾದ್ರೆ ಮಾರ್ಗ ಪ್ರಭು. ಆ ಮಾರ್ಗದಲ್ಲಿ ಬಂದು ಭಯ ಭಕ್ತಿಯಿಂದ ನಡಿಬೇಕು. ಯಾಕೆಂದ್ರೆ ಸೃಷ್ಟಿಕರ್ತನಿದ್ದಾನೆ, ಆ ಸೃಷ್ಟಿಕರ್ತನ ಮೂಲಕ ಈ ಜಗತ್ತು ನಡೀತಾ ಇದೆ. ಆ ಸೃಷ್ಟಿಕರ್ತನ ಪ್ರೀತಿ ಈ ಜಗತ್ತಿನಲ್ಲಿ ಕಾಣ್ತಾ ಇದೆ. ಕೊನೆಯದಾಗಿ ತನ್ನ ಪ್ರಿಯ ಕುಮಾರನಲ್ಲಿ ಆ ಪ್ರೀತಿ ಕಾಣ್ತಾ ಇದೆ. ಆ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಂಡು ಅನುಭವಿಸ್ಬೇಕು, ದೇವರಿಗೆ ವಿಧೇಯರಾಗ್ಬೇಕು, ಭಕ್ತಿಯಿಂದ ನಡ್ಕೊಳ್ಬೇಕು. ಹಾಗೆ ನಡ್ಕೊಳ್ಳದೆ ಹೋದ್ರೆ ಕೊನೆಯದಾಗಿ ನಡೆಯುವಂಥದ್ದೇ ನಾಶ. ನಾಶ ಪ್ರಿಯರೇ. ಇವತ್ತು ನಾವು ಹೋಗ್ತಾ ಇದೀವಿ, ಬರ್ತಾ ಇದೀವಿ ಅಂದ್ರೆ ನಡೆಯುವಾಗ ಎಚ್ಚರಿಕೆ ಆಗಿರಿ, ಬರುವಾಗ ಎಚ್ಚರಿಕೆ ಆಗಿರಿ, ಹೃದಯದಲ್ಲಿ ದೇವರನ್ನ ನೆನೆಸ್ಕೊಂಡಿರಿ. ಹೊರಗಡೆ ಎಚ್ಚರಿಕೆ, ಜಾಗೃತೆಯಾಗಿರ್ಬೇಕು, ಹುಷಾರಾಗಿರ್ಬೇಕು, ಜಾಣರಾಗಿರ್ಬೇಕು, ಮತ್ತರಾಗಿ ಹೋಗ್ಬಾರ್ದು. ಹಿಂದೆ ಮುಂದೆ ಎಲ್ಲ ಗಮನಿಸಿ ಬುದ್ಧಿವಂತಿಕೆಯಿಂದ ನಿಧಾನವಾಗಿ ಪ್ರಯಾಣ ಮಾಡುವಂಥದ್ದು, ಹುಷಾರಿಂದ. ಈ ಪ್ರಯಾಣದಲ್ಲಿ ಕೂಡ ನೋಡಿ, ಹೊರಗಡೆ ಪ್ರಯಾಣ ಮಾಡ್ತಾ ಇದೀವಿ ಅಂದ್ರೆ ಪ್ರಿಯರಾದ ದೇವ್ರ ಮಕ್ಕಳಿಗೆ ಅಲ್ಲಿ ಕೂಡ ಅಪಘಾತಗಳು ಕಾದುಕೊಂಡಿವೆ. ಹೊರಗಡೆ ಪ್ರಯಾಣ ಮಾಡುವಾಗ ಬುದ್ಧಿವಂತಿಕೆಯಿಂದನೇ ಹೋಗ್ಬೇಕು, ನಿಧಾನವಾಗಿ ಹೋಗ್ಬೇಕು, ಆವೇಶದಿಂದ ಬೇಡ, ದೇವರನ್ನ ನೆನೆಸ್ಕೊಂಡು ಹೋಗ್ಬೇಕು, ದೇವರ ಧ್ಯಾನದಲ್ಲಿರ್ಬೇಕು. ಒಂದು ಬಸ್ಸಿನಲ್ಲಿ ನೀವು ಪ್ರಯಾಣ ಮಾಡ್ತಾ ಇದ್ದೀರಂದ್ರೆ ದೇವರ ಧ್ಯಾನದಲ್ಲೇ ಇರಿ. ಬೈಕ್ ಮೇಲೆ ಪ್ರಯಾಣ ಮಾಡ್ತಾ ಇದ್ದೀರಂದ್ರೂ ಕೂಡ ಜಾಗೃತಿಯಿಂದ ಪ್ರಯಾಣ ಮಾಡಿ, ದೇವರ ಧ್ಯಾನದಲ್ಲಿ ಪ್ರಯಾಣ ಮಾಡಿ. ಎಲ್ಲೇ ಪ್ರಯಾಣ, ಮನೆಯಲ್ಲಿದ್ದಾಗ್ಲೂ, ಹೊರಗಡೆ ಇದ್ದಾಗ್ಲೂ, ಕೆಲಸ ಮಾಡುವಾಗ್ಲೂ, ಹೆಜ್ಜೆ ಹೆಜ್ಜೆಯಲ್ಲಿ ಸೃಷ್ಟಿಕರ್ತನು ನಿನ್ನ ಹೃದಯದಲ್ಲಿರ್ಬೇಕು. ಏಸಪ್ಪ ನಿನ್ನ ಹೃದಯದಲ್ಲಿ, ದೇವರು ನಿನ್ನ ಹೃದಯದಲ್ಲಿ ಇರ್ಬೇಕು.
ಅವರು ಇಸ್ರಾಯೇಲ್ ಜನಾಂಗದವರು ದೇವರಿಗೆ ಸ್ಥಾನ ಕೊಡ್ಲಿಲ್ಲ, ನಾಶವಾದ್ರು. ದೇವರಿಗೆ ಸ್ಥಾನ ಕೊಟ್ಟವರು ಆತ್ಮಿಕವಾಗಿ ಬೆಳೆದಿದ್ದಾರೆ, ಭೌತಿಕವಾಗಿ ಬೆಳೆದಿದ್ದಾರೆ, ಉನ್ನತವಾಗಿ ಬೆಳೆದಿದ್ದಾರೆ. ಇವಾಗ ಕ್ರೈಸ್ತರಾಗಿರುವಂತ ನಾವು ಅವರ ಮಧ್ಯದಲ್ಲಿ ನಡೆದಿರುವಂತ ಕೆಲವು ತಿಳ್ಕೊಳ್ತಾ ಇದೀವಿ. ಅದೇ ರೀತಿಯಲ್ಲಿ ಟೋಟಲ್ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅದನ್ನು ತಿಳ್ಕೊಳ್ತಾ ಇದೀವಿ. ಪ್ರಿಯರ ದೇವ್ರ ಮಕ್ಕಳಿರ ಏನ್ ಅರ್ಥ ಆಗುತ್ತೆ ಗೊತ್ತಾ? ಈ ಜಗತ್ತು ಇಲ್ಲಾಂದ್ರೆ ಈ ಜಗತ್ತಿನಿಂದ ಪ್ರಕೃತಿಯ ಮೂಲಕ ಅನೇಕ ಅಪಘಾತಗಳು ನಡೀತಾ ಇದ್ರೆ ಕಾರಣ ದೇವರ ಉಗ್ರತೆ. ದೇವರ ಉಗ್ರತೆ. ಆಸ್ತಿ ಇದೆ, ಅಂತಸ್ತು ಇದೆ, ಎಲ್ಲ ಬಿಟ್ಟು ನಮ್ಮ ಪ್ರಾಣಗಳನ್ನ ಮಾತ್ರ ಕಾಪಾಡಿಕೊಳ್ಳೋಣ ನಡೀರಿ ಅಂತೇಳಿ ಇರುವಂತದ್ದು ಏನಿದೆ ಅಂತ ಒತ್ಕೊಂಡು ಹೋಗ್ತಾ ಇದಾರೆ ಮಕ್ಕಳು. ಏನ್ರಿ ತಂದೆ ತಾಯಿಗಳು ಹೊರಗಡೆ ಹೋಗ್ತಾ ಇದ್ದಂದ್ರೆ ಆ ನೋವು ಎಷ್ಟು ನೋವಿರುತ್ತೆ ಪ್ರಿಯರೇ. ಮನೆಗಳು ಸುಟ್ಟು ಹೋಗ್ತಾ ಇದೆ, ಆಸ್ತಿ ಎಲ್ಲ ನಾಶವಾಗ್ತಾ ಇದೆ. ಕನಿಷ್ಠ ಪಕ್ಷದಲ್ಲಿ ನಮ್ಮ ಪ್ರಾಣಗಳನ್ನು ಉಳಿಸ್ಕೊಳ್ಳೋಣ ಅಂತೇಳಿ ಹೊರಟೋಗುವಂಥದ್ದು. ಒಂದು ಕಾಲದಲ್ಲಿ ಸೊದಮ ಗೊಮರ ಪಟ್ಟಣ ಹೇಗೆ ನಾಶವಾಯಿತು? ಸೊದಮ ಗೊಮರ ಪಟ್ಟಣ ಸುಟ್ಟು ಬೂದಿ ಮಾಡೋದಕ್ಕೆ ಕಾರಣ, ಸೊದಮ ಗೊಮರ ಪಟ್ಟಣವನ್ನು ಸುಟ್ಟು ಬೂದಿ ಮಾಡೋದಕ್ಕೆ ಕಾರಣ ಘೋರವಾದ ಪಾಪಗಳು. ಪುರುಷರು ಕೂಡುವಂಥದ್ದು, ಸ್ತ್ರೀಯರು ಕೂಡುವಂಥದ್ದು. ಪುರುಷರು ಲೈಂಗಿಕ ಸಂಬಂಧ ಅಂತ. ಪುರುಷರ ಇನ್ನು ಕೆಲವು ದೇಶಗಳಲ್ಲಿ ನೋಡಿ ಏನ್ ನಡೀತಾ ಇದೆ ಇವೆಲ್ಲ ಕೂಡ ಇದೆಯಾ? ಕೆಲವು ದೇಶಗಳು ನೋಡು, ಪುರುಷರು ಲೈಂಗಿಕ, ಸ್ತ್ರೀಯರು ಸೆಕ್ಸ್. ಅದರಲ್ಲಿ ಏನ್ ಸುಖ ಇದೆ? ಏನೋ ಇದೆ, ಇವರು ಮತ್ತಿದೆ. ಏನಿದೆ ಮತ್ತು? ಮಾಯ. ಲೋಕದಲ್ಲಿ ಇಂಥ ಘೋರವಾದಂತ ಕೃತ್ಯಗಳು ನಡೀತಾ ಇದೆ. ದೇವರು ನೋಡ್ತಾ ಇಲ್ಲ ಅನ್ಕೋಬೇಡಿ. ದೇವರು ಎಲ್ಲವನ್ನು ಗಮನಿಸ್ತಾ ಇದ್ದಾನೆ. ಯಾರ್ಯಾರ ಮಧ್ಯದಲ್ಲಿ ಏನೇನ್ ನಡೀತಾ ಇದೋ ಗಮನಿಸ್ತಾ ಇದ್ದಾನೆ. ನಾವು ಉಳ್ಕೊಂಡಿದೀವಿ ಅಂದ್ರೆ ದೇವರ ಕೃಪೆಯಿಂದ ಮಾತ್ರ ಉಳ್ಕೊಂಡಿದ್ದೀವಿ. ನಾವು ಪ್ರತಿನಿತ್ಯ ದೇವರಲ್ಲಿ ಬೆಳಿಬೇಕು, ದೇವರ ಜ್ಞಾನದಲ್ಲಿ ಬೆಳಿಬೇಕು, ಭಕ್ತಿಯಿಂದ ಜೀವಿಸ್ಬೇಕು, ಭಕ್ತಿ ಇರಬೇಕು. ಪ್ರಿಯರ ದೇವರ ಮಕ್ಕಳಿರ 10ನೇ ವಚನ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡಿರಿ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರದವೆ. ಬುದ್ಧಿವಾದಗಳು ಅಂದ್ರೆ ಅವರು ದೇವರನ್ನ ನೋಯಿಸಿದ್ದಾರೆ, ದೇವರ ಮನಸ್ಸನ್ನ ನೋಯಿಸಿದ್ದಾರೆ, ಲೋಕದ ಆಶೆಗಳಿಂದ ಜೀವಿಸಿದ್ದಾರೆ, ಲೋಕದಲ್ಲಿ ಅನೇಕ ಆಶೆಗಳನ್ನ ತುಂಬಿಕೊಂಡು ಕುಣಿದಾಡಿದ್ದಾರೆ, ಕುಡಿದಿದ್ದಾರೆ, ಎಂಜಾಯ್ ಮಾಡಿದ್ದಾರೆ, ದೇವರಿಗೆ ಕೋಪ ಪಡುವಂತ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ದೇವರನ್ನ ಪಕ್ಕಕ್ಕಿಟ್ಟು ದೇವರನ್ನ ಅವಮಾನ ಪಡಿಸಿ ಆ ದೇವರ ಹೆಸರಿನ ಚಿಕ್ಕದೊಂದು ಮೂರ್ತಿಗಳನ್ನ ಮಾಡಿಕೊಂಡು ಅನೇಕ ಪಾಪಗಳು, ಅನೇಕ ಅಪರಾಧಗಳು, ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳುವಂಥದ್ದು, ಗುಣಗುಟ್ಟುಕೊಳ್ಳುವಂಥದ್ದು, ದೇವರ ಮೇಲೆ, ದೇವರ ಭಕ್ತರ ಮೇಲೆ ಈ ರೀತಿ ಅವರು ನಡ್ಕೊಂಡಿರುವುದರಿಂದ ಅವರು ನಾಶವಾಗಿದ್ದಾರೆ. ನೋಹನ ಕಾಲದಲ್ಲಿ ಅನೇಕ ಕೆಟ್ಟ ಕೆಲಸ, ಎಲ್ಲರೂ ಕೆಟ್ಟ ಹೋಗಿದ್ದಾರೆ. ಅದಕ್ಕೆ ಜಲಪ್ರಳಯ. ಸೊದಮ ಗೊಮರ ಪಟ್ಟಣದಲ್ಲಿ ಬೆಂಕಿ ಗಂಧಕಗಳು ಸುರಿಸಿ ದೇವರು ಸುಟ್ಟು ಬೂದಿ ಮಾಡಿದ್ದಾನೆ. ಯಾಕೆ ಅಂತ ನೋಡುವಾಗ ಪುರುಷರು ಕಾಮಾಂಧಕರು, ಸ್ತ್ರೀಯರು ಕಾಮಾಂಧಕರು. ಮತ್ತೆ ಇವಾಗಲೂ ಕೂಡ ಅಂತದ್ದು ನಡೀತಾ ಇದೆಯಲ್ಲೋ ಅಂತ ನೋಡುವಾಗ ಇವೆಲ್ಲ ನಡೀತಾ ಇದೆ. ನಡೆದಾಗ ಏನ್ ನಡೆಯುತ್ತೆ? ದೇವರು ತಾಳ್ಮೆಯಿಂದ ಇರ್ತಾರೆ. ಮೊದಲನೇದಾಗಿ ಎಚ್ಚರಿಕೆ ಕೊಡ್ತಾರೆ, ನೀವು ಓದ್ರಿ, ಧ್ಯಾನಿಸ್ರಿ, ಕೇಳ್ರಿ, ವಿಧೇಯರಾಗ್ರಿ, ಸರಿಪಡಿಸ್ಕೊಡ್ರಿ ಅಂತೇಳಿ ದೇವರು ಭಕ್ತರ ಮೂಲಕ ಎಚ್ಚರಿಕೆ ಕೊಡ್ತಾರೆ. ಎರಡನೇದಾಗಿ ಬೈಬಲ್ ಮೂಲಕ ಭಕ್ತರ ಮೂಲಕ ಎಚ್ಚರಿಕೆ. ಕೇಳಿಲ್ಲ ಅಂದ್ರೆ ನೀರು ಎಂಬ ಆಯುಧ, ಗಾಳಿ ಎಂಬ ಆಯುಧ, ಬೆಂಕಿ ಎಂಬ ಆಯುಧ, ರೋಗ ಎಂಬ ಆಯುಧ,
ಇವೆಲ್ಲವೂ ಕೂಡ ದೇವರ ಬಳಿಯಲ್ಲಿ ರೆಡಿ ಇದೆ. ಒಂದೊಂದು ಕಡೆ ನಡೀತಾ ಇದೆ ಅಂದ್ರೆ ದೇವರು ಕೋಪದಲ್ಲಿದ್ದಾರೆ. ನಾವು ಸೆಟ್ ಆಗೋಣ ಅಂತೇಳಿ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಂಡ್ರೇನೆ ನಾವು ಉಳಿತೀವಿ. ಒಂದು ವೇಳೆ ಪ್ರಾಣ ಹೋದರೆ ನಿತ್ಯ ಲೋಕವನ್ನ ನಾವು ಪಡ್ಕೊಳ್ತೀವಿ. ಆ ಲೋಕವನ್ನು ಪರಲೋಕವನ್ನು ನಾವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ನೀನು ಯಥಾರ್ಥವಾಗಿ ಬದುಕಬೇಕು, ಭಕ್ತಿಯಿಂದ ಬದುಕಬೇಕು. ಒಂದು ವೇಳೆ ನಟನೆ, ವೇಷ ಧಾರಣೆದಿಂದ ನಡೆದ್ರೆ ನಿನ್ನ ಹಿಂದೆ ಮೃತ್ಯುವು ಹಿಂಬಾಲಿಸ್ತಾ ಇದೆ. ದೇವರ ಕೋಪ ಇದೆ ನಿನ್ನ ಹಿಂದೆ ಹಿಂಬಾಲಿಸ್ತದೆ ಎನ್ನುವಂಥದ್ದು ಮಾತ್ರ ಮರಿಬಾರದು ಇವತ್ತು. ಯಥಾರ್ಥವಾಗಿ ಬದುಕೋದು ಹೋದರೆ, ನಟನೆ ಮಾಡ್ಕೊಂಡು ಹೋದರೆ ನಿಮ್ಮ ಹಿಂದೆ ದೇವರ ಉಗ್ರತೆ ಹಿಂಬಾಲಿಸ್ತಾ ಇದೆ. ದೇವರ ಉಗ್ರತೆ, ಜಾಗ್ರತೆ. ಪ್ರತಿಯೊಬ್ಬರು ಪ್ರಿಯರಾದ ದೇವರ ಮಕ್ಕಳಿಗೆ, ನನ್ನ ಆತ್ಮೀಯ ಸಹೋದರರಿಗೆ ಸಹೋದರಿಯರಿಗೆ ನಾನು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲಿ ಪ್ರಿಯರೇ, ಲೋಕದಲ್ಲಿ ಈ ತರ ನಡೀತಾ ಇದೆ, ನೀವು ಎಚ್ಚರಿಕೆ ಆಗಿರ್ಬೇಕು, ಭಕ್ತಿಯಿಂದ ಇರಬೇಕು, ನಿಷ್ಕಪಟವಾದ ಭಕ್ತಿ ಇರಬೇಕು, ಯಥಾರ್ಥವಾದ ಭಕ್ತಿ ಇರಬೇಕು, ಒಳ್ಳೆ ಭಕ್ತಿ ಇರಬೇಕು. ಕಪಟ, ವೇಷ ಧಾರಣೆ, ಮೋಸ ಇರಬಾರ್ದು. ನಮ್ಮನ್ನು ನೋಡಿ ದೇವರು ಇಷ್ಟಪಡಬೇಕು, ನಮ್ಮನ್ನು ನೋಡಿ ಸಂತೋಷ ಪಡಬೇಕು, ನಮ್ಮನ್ನು ನೋಡಿ ದೇವರು ಆನಂದ ಪಡಬೇಕು. ಅಂತ ಜೀವಿತ ನಮ್ಮಲ್ಲಿ ಇರಬೇಕು. ಅಂತ ಜೀವಿತ ಬದುಕು. ಅದಕ್ಕೆ ಪ್ರಿಯರ ದೇವ್ರ ಮಕ್ಕಳಿರ, ನೀವು ಜಾಗೃತಿಯಾಗಿ ಜೀವಿಸಿ, ಭಕ್ತಿಯಿಂದ ಜೀವಿಸಿ ಪ್ರಿಯರೇ. ಲೋಕದಲ್ಲಿ ಅನೇಕ ಅಪಘಾತಗಳು ನಡೀತಾ ಇದೆ. ನಮ್ಮ ಮಧ್ಯದಲ್ಲೂ ಕೂಡ ಬರುತ್ತೆ, ಕಾದುಕೊಂಡಿದೆ, ಆಲ್ರೆಡಿ ಕಾದುಕೊಂಡಿದೆ. ಅಲ್ಲಿ ಪೆಟ್ಟಾಕಿದಾನಂದ್ರೆ ನೆಕ್ಸ್ಟ್ ಪೆಟ್ಟು ನಿನಗೆ. ಅಲ್ಲಿ ಬೆತ್ತ ಹಿಡಿದಿದ್ದೇನಂದ್ರೆ ನೆಕ್ಸ್ಟ್ ಬೆತ್ತ ನಮ್ಗೇನೆ. ಅಣ್ಣನಿಗೆ ಬೆತ್ತ, ತಮ್ಮನು ಸೆಟ್ ಆಗ್ಬೇಕು. ಅಪ್ಪ ಅಪ್ಪ ಅಮ್ಮ ಅಣ್ಣನಿಗೆ ಬೆತ್ತ ಹಿಡಿದು ಹೊಡಿತಾ ಇದ್ದಾರೆ ಅಂದ್ರೆ ತಮ್ಮನೇನಾಗ್ಬೇಕು, ಸೆಟ್ ಆಗ್ಬೇಕು. ಬೇಡ, ಏನು ಪರವಾಗಿಲ್ಲ, ಏನು ಪರವಾಗಿಲ್ಲ, ನನ್ನಲ್ಲಿ ಹಣ ಇದೆ, ಅಧಿಕಾರ ಇದೆ ಅಂತೇಳಿ ಜಂಬದಿಂದ ಜೀವಿಸಿದ್ರೆ ಜಾಗ್ರತೆ. ತಲೆಬಾಗ್ಸ್ರಿ ಪ್ರಿಯರೇ, ಪ್ರಾರ್ಥನೆ ಮಾಡಿ ಮುಗಿಸ್ತೀವಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು, ಕೃತಜ್ಞತೆಗಳು. ತಂದೆಯ ದೇವರೇ, ಸ್ವಲ್ಪ ಮಾತುಗಳನ್ನ ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೀನಿ. ಪ್ರತಿನಿತ್ಯ ತಂದೆಯ ದೇವರೇ, ನಿಮ್ಮ ಮಕ್ಕಳು ಗೂಗಲ್ ಮೀಟ್ ಮೂಲಕ ಎಲ್ಲರೂ ಸಭೆಯಾಗಿ ಕೂಡ್ತಾ ಇದ್ದಾರೆ. ಎಲ್ಲ ನಿಮ್ಮ ಮಕ್ಕಳು ಆತ್ಮಿಕವಾಗಿ ಬೆಳಿಬೇಕು, ಜ್ಞಾನದಲ್ಲಿ ಬೆಳಿಬೇಕು ಅಂತೇಳಿ ವಾಕ್ಯದ ಮೂಲಕ ನಿಮ್ಮ ಮಕ್ಕಳಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ. ಹೊರಗಡೆ ಸಮಾಜ ನೋಡುವಾಗ ಅನೇಕ ಪಾಪದ ವ್ಯಾಮೋಹದಲ್ಲಿ ಇದೆ ತಂದೆ. ಅನೇಕ ಅಪಘಾತಗಳು ನಡೀತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಪಾಪಗಳೇ ಕಾರಣ. ತಪ್ಪು ಮಾಡಿದಾಗ ನೀವು ಬೆತ್ತ ಹಿಡಿತಾ ಇದ್ದೀರೆಂದು ಪ್ರಕೃತಿ ಮೂಲಕ ಅನೇಕ ಅಪಘಾತಗಳು ನಡೆಯುತ್ತೆ ಎಂದು ತಂದೆಯ ದೇವರು ವಾಕ್ಯದ ಮೂಲಕ ತಿಳ್ಕೊಂಡಿದ್ವಿ, ಎಚ್ಚರಿಕೆ ಕೊಟ್ಟಿದ್ವಿ ತಂದೆ. ತಂದೆಯ ದೇವರೇ, ನಿಮ್ಮ ಮಕ್ಕಳನ್ನ ಆಶೀರ್ವದಿಸಿ ಕಾಪಾಡಿ, ಪ್ರತಿ ಕುಟುಂಬದಲ್ಲಿ ನೆಮ್ಮದಿ, ಸಮಾಧಾನ, ಶಾಂತಿಯನ್ನು ದಯಪಾಲಿಸಿ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಇರುವಂತೆ, ಯಾವಾಗಲೂ ನಿಮ್ಮನ್ನು ಕೊಂಡಾಡುವಂತೆ, ನಿಮ್ಮನ್ನು ಮಹಿಮೆ ಪಡಿಸುವಂತೆ ಎಲ್ಲಾ ನಿಮ್ಮ ಮಕ್ಕಳನ್ನು ಬಲಪಡಿಸಿ. ಪ್ರತಿನಿತ್ಯ ತಂದೆಯ ದೇವರೇ, ಈ ಒಂದು ಗೂಗಲ್ ಮೀಟ್ ಕಾರ್ಯಕ್ರಮವನ್ನು ನಡೆಸುವಂತ ನಿಮ್ಮ ಮಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಸೇರಿಸಿ, ಎಲ್ಲರನ್ನು ತಂದೆಯ ದೇವರೇ ನಿಮ್ಮ ಜ್ಞಾನದಲ್ಲಿ ನಡೆಸೋದಕ್ಕೆ ಪ್ರಯಾಸ ಪಡುವಂತ ಮಕ್ಕಳು. ಮನೋಜ್ ಕುಮಾರ್ಗೋಸ್ಕರ, ವಿಲ್ಸನ್ಗೋಸ್ಕರ, ನವೀನ್ಗೋಸ್ಕರ, ಜ್ಞಾನರಾಜ್ಗೋಸ್ಕರ, ಅದೇ ರೀತಿಯಲ್ಲಿ ಸಹೋದರ ಇಮಾನುಲ್ ರವ್ರಿಗೋಸ್ಕರ, ಆಂಜನೇಯಲ್ ರವ್ರಿಗೋಸ್ಕರ, ಜೋಯಲ್ ನಾರಾಯಣ್ ರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಕನಿಕರಿಸಿ ಕಾಪಾಡಿ. ತಂದೆಯ ದೇವರು ಯಾರ್ಯಾರು ಕಷ್ಟದಲ್ಲಿ, ಬಾಧೆಗಳಲ್ಲಿ, ಹಿಂಸೆಯಲ್ಲಿದ್ದಾರೋ ಅವರೆಲ್ಲರನ್ನು ಕನಿಕರಿಸಿ ಕಾಪಾಡಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ,
ಎಲ್ಲಾ ಸಭೆಗಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಈ ಕರ್ನಾಟಕದಲ್ಲಿ ಎಷ್ಟು ಸಭೆಗಳಿದೆಯೋ ಎಲ್ಲಾ ಸಭೆಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವರೆಲ್ಲರನ್ನು ಕನಿಕರಿಸಿ ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ನಮ್ಮೆಲ್ಲರ ಜೊತೆಯಲ್ಲಿದ್ದು ನಡೆಸಲಿ. ಆಮೆನ್. ಆಮೆನ್. ಎಲ್ಲರಿಗೂ ವಂದನೆಗಳು.